ಡಿ.ನಾರಾಯಣವರ ಪರಿಶ್ರಮದಿಂದ ವಿಶ್ರುತಗೊಂಡ ಮತ್ತು ಈಗಿನ ಪರಿಷತ್ನ ಅಧ್ಯಕ್ಷರಾದ ಮಾನ್ಯ ಟಿ. ತಿಮ್ಮೇಗೌಡರ ಮನೋದುಡಿಮೆ ಮತ್ತು ಕ್ರಿಯಾಶೀಲತೆಯಿಂದ ಮತ್ತು ವಿಸ್ತಾರಕ್ಕೆ ಹೋಗುತ್ತಿರುವ ಈ ಜಾನಪದ ಲೋಕದ ಲೋಕಸಿರಿ 50ಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿಯವರು ಎಚ್.ಎಲ್. ನಾಗೇಗೌಡರ ಮೊಮ್ಮಗರು ಆದ ಈಗಿನ ಕರ್ನಾಟಕ ಜಾನಪದ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಶ್ರೀ ಆದಿತ್ಯ ನಂಜರಾಜ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ತೀನಿ. ಬನ್ನಿ ಗೌರವ ಆಗೋವರೆಗೂ ಬನ್ನಿ, ಆಮೇಲೆ ಬನ್ನಿ. ನಮ್ಮ ಅತಿಥಿಗಳಾದ ಕನಕಪುರ ತಾಲೂಕಿನ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಧನಂಜಯ ಕೆ.ಎಸ್. ಅವರು ನಮ್ಮ ಜೊತೆಗೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸೇರಿಕೊಳ್ತಾರೆ. ಅಷ್ಟರವರೆಗೂ ಈ ದಿವಸದ ಅತಿಥಿ ಶಂಕರಪ್ಪ ಬಾಳಪ್ಪ ಚೌಲದ ಅವರು ಭಾಳ ಹಿರಿಯರು ಅಂದರೆ ಏನು, ಎಷ್ಟು 85 ವರ್ಷಕ್ಕೂ ಹಾಡೋದು ಕುಣಿಯೋದು ದನಿ ಎಲ್ಲ ಇರುವಂಥದ್ದನ್ನು ಯೋಚನೆ ಮಾಡೋದೇ ಕಷ್ಟ. ಅಂತಹ 85ರ ಈ ಹಿರಿಯರು ಇಬ್ರಾಹಿಂ ಸಾಹೇಬರು ಗೊತ್ತು ನಿಮಗೆ, ಭಾಳ ನಾಡಿನಲ್ಲೇ ಭಾವೈಕ್ಯತೆಯನ್ನು ನಾಡಿಗೆಲ್ಲ ಹಬ್ಬಿಸ್ತಾ ಇರೋ ಒಂದು ಭಿನ್ನವಾದ ಪರ್ಸನಾಲಿಟಿ ಇಬ್ರಾಹಿಂ. ಅವ್ರ ಜೊತೆಗೆ ಇವರು ಅವ್ರ ಜೊತೆಗೋ ಅವರು ಇವ್ರ ಜೊತೆಗೋ ಹಾಗೆ ಒಟ್ಟಿಗೆ ಮೇಳ ಕಟ್ಟಿದವರು. 85 ವರ್ಷದ ತಮ್ಮ ಜೀವನದಲ್ಲಿ ಅಸಂಖ್ಯ ಪದಗಳನ್ನು ಅವರು ಒಡಲಲ್ಲಿ ತುಂಬಿಕೊಂಡಿದ್ದಾರೆ. ಆ ಹಾಡು, ಇಡೀ ಆ ಮೇಳ, ಅವರ ಮೊಮ್ಮಗ ಈ ದಿವಸ ನಮ್ಮ ಜೊತೆಗೆ ಭಾಳ ಸೊಗಸಾಗಿ ಹಾಡ್ತಾ ಇದ್ದಾರೆ. ಮುತ್ತಪ್ಪ ಅಲ್ಲ ಯಲ್ಲಪ್ಪ ಅವರು ನಮ್ಮ ಜೊತೆಗೆ ಈ ಮೇಳದಲ್ಲಿ ಹಾಡ್ತಾರೆ. ಹಾಗೆ ಮಡಿವಾಳಪ್ಪ ಕರಡಿ ಅವರು ಹಿರಿಯ ಕಲಾವಿದರು, ಕರಡಿ ಮಜಲಿನ ದೊಡ್ಡ ಕಲಾವಿದರು. ಅವರು ಲೋಕಸಿರಿಯಲ್ಲಿ ಗೌರವಾನ್ವಿತರಾದರು. ಈ ತಂಡದಲ್ಲಿದ್ದಾರೆ. ಮುತ್ತಪ್ಪ ಅಲ್ಲಪ್ಪ ಸೌದಿ ಅವರಿದ್ದಾರೆ, ರಾಮಪ್ಪ ಅವರಿದ್ದಾರೆ. ಈ ಎಲ್ಲ ತಂಡ ನಿಮ್ಮ ಜೊತೆಗೆ ಈಗ ಭಜನೆ ಮಜಲನ್ನೇ ಕಟ್ಕೊಡ್ಬಲ್ದು. ಹಾಗಾಗಿ ನಾವೀಗ ಅವರ ಆರಂಭದ ಹಾಡಿನ ಮೂಲಕ ಮೊದಲಿಗೆ ಹಾಡಿ ಗಡಿಗೊಳ್ತೀವಿ. ನಮ್ಮ ಜೊತೆಗೆ ಹಾಡೆಯವರು, ಸುತಾರಾಮೇಗೌಡರು, ಗೋರಾ ಶ್ರೀನಿವಾಸ್ ಒಳಗೊಂಡ ಅನೇಕ ಜನ, ರವಿ, ಹನುಮಂತ್ ನಾಯ್ಕ್ ಸೇರಿದ, ಸಚಿನ್ ಸೇರಿದ ಅನೇಕ ಹಿರಿಯರು ನಮ್ಮ ಜೊತೆಗೆ ಸೇರಿದಿರಿ. ಇನ್ನೂ ಅನೇಕರು ನಮ್ಮ ಜೊತೆಗೆ ಸೇರುವ ದಾರಿಯಲ್ಲಿ ನಾವೀಗ ಆರಂಭಕ್ಕೆ ಶಂಕರಪ್ಪ ಬಾಳಪ್ಪ ತಂಡ ತಮ್ಮ ಭಜನೆ ಮಜಲನ್ನು ಶುರು ಮಾಡಲಿ ಅಂತ ಕೇಳ್ತೀನಿ. ಒಳಗೆ ಏನು ಮಾಡ್ತಿರೋ ಎರಡು ಹಾಡು ಹೇಳಿ, ಮಾತು ಕೂಡ ಹೇಳ್ಬೋದು. ಮಾತು जय मंगलम जय नमः पार्वतीपति शिव हर हर महादेव। हर हवो तत्सत् परब्रह्मणे नमः। श्री गणपति शारदा गुरुप्रो नमः। श्री गुरु शंभुलिंगाय नमः। गुरु
जय मंगलम जय नमः पार्वती पति शिव हर हर महादेव सांब सदा शिव 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 शिवाय नमः ओम 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 शिव 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 शिवाय नमः ओम शांतिव 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 शिव शांतिव 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 शिव शांतिव शांतिव शिव 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 शांतिव शांतिव सांब हर हर महादेव ಶ್ರೀ ಶ್ರೀ ರಾಮನಗರದ ಎಲ್ಲ ಶರಣರೇ, ಮುದ್ದು ಮಕ್ಕಳೇ, ಹಿರಿಯರೇ, ಮಾತೆಯರೇ, ನನ್ನನ್ನು ಸಾಕಷ್ಟು ದೂರದಿಂದ ಕರೆಸಿ ಬಹಳ ದಿವಸದ ಮೂಲಕ ನನಗೆ ಗೌರವ ಕೊಟ್ಟು ನಾನು ಇನ್ನೊಂದು ನನ್ನಲ್ಲಿ 10 ವರ್ಷದಾಗ ಇರ್ಲಕ್ಕಾಗಿನ ಸಾಲಿಗೆ ಹೋಗುತ್ತಿರ್ಲಕ್ಕಾಗಿನ ಈ ಕಲೆ ನೆಲೆಗೊಂಡೈತಿ. ತಮ್ಮೆಲ್ಲ ಒಂದು ಆಶೀರ್ವಾದ, ಒಂದು ಪ್ರಭಾವದಿಂದ ನಾನು ಆದಾವ ಪುಣ್ಯ ಮಾಡೀನೇನು. ನಿಮ್ಮೆಲ್ಲರ ಈ ಮೂರ್ತಿ ನನ್ನ ಕಣ್ಣಾರೆ ನಾನು ನಿಮ್ಮನ್ನು ಕಂಡೆ. ಪುಣ್ಯಾತ್ಮರ ಧನ್ಯನಾದೆ, ನಾನು ಧನ್ಯನಾದೆ. ಏನೋ ನಾವು ಹಾಡುವಾಗ ಅನೇಕ ಮಹಾತ್ಮರ ಪದ್ಯಗಳನ್ನು ನಾವು ಹಾಡ್ತಾ ಇದ್ದೇವೆ, ತತ್ವಪದಗಳನ್ನು ಅನಿತಾ ಇದ್ದೇವೆ. ಅದರ ಮೂಲಕವಾಗಿ ಶಬ್ದದಿಂದ ಅಕ್ಷರದಿಂದ ಏನಾರು ತಪ್ಪು ತಡೆಗಳಾದರೂ ಸ್ವೀಕರಿಸಿ ನಮಗೆ ಆಶೀರ್ವಾದ ಮಾಡಿ ಕಳಿಸ್ಬೇಕು. ತಾವೆಲ್ಲ ಬಲ್ಲವರು ಆಶೀರ್ವಾದ ಮಾಡಿ ಕಳಿಸ್ಬೇಕಂತೇಳಿ ತಮ್ಮೆಲ್ಲರನ್ನು ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೀನಿ. ಇನ್ನೊಂದು ತಮ್ಮಲ್ಲಿ ಸರ್ಗೇನು ಸರ್ಗೆ ನಮ್ಮ ಬಿಜಾಪುರ ಭಾಷಾ ಸ್ವಲ್ಪ ಬಿರ್ಸಕ್ಕವ್ರಿ ಮೊದಲೇ ಸರಿ ಅನ್ಕೊಡ್ರಿ. ಈಗ ರೀ ಅಂದ್ರೀನು ಆಗೋದ್ರಿ, ರಾನು ಆಗೋದಿಲ್ಲ, ಹಂಗಾಕವ. ಮತ್ತು ಮೊದಲನೇದ್ರೆ ಇನ್ನೊಂದು ನಮಗೆ ಹೆಚ್ಚಿನ ಶಿಕ್ಷಣ ಆಗಿಲ್ಲ ರೀ. ಆಗಿನ ಕಾಲ ಶಾಲೆ ಅಂದ್ರೆ ಒಕ್ಕಲ್ತನ ಮಾಡಿ ಕಮ್ಗೆ ದುಡಿ, ನಾ ಕೆಮ್ಮಿ ಕಾಯ್ಕೊಂಡು ಬಾ, ನಾವು ತೊಗೊಂಡು ಬಾ, ಅದೊಂದು ಪದ್ಧತಿ ರೂಢಿ ಐತಿ. ಏನ ಹಿಂದಿನ ಕಾಲ 50-60 ವರ್ಷದ ಹಿಂದಿನ ಮಾತ್ರಿ ಬಾಬಾ. ತಾವೆಲ್ಲ ಚಿಕ್ಕ ಪುಟ್ಟ ಮಕ್ಕಳು ನೋಡಿದ್ರೆ ಏನು ಇಂಗ್ಲೀಷ್ ಪರಡ, ಏನು ಮಾತಾ, ಏನು ಶಾಡಿ ಅವ್ರು ಹೇಳುವಂತ. ಶಂಕರಪ್ಪ ಅವರೇ, ನೀವು ಸುಳ್ಳು ಹೇಳಿದ್ರಿ. ನೀವು ಸುಳ್ಳು ಹೇಳಿಲ್ಲ. ಯಾಕೆಂದ್ರೆ ಅಕ್ಷರ ಬರೆಯೋದು ಮಾತ್ರ ಬುದ್ಧಿದ್ರಿ,
ಅಕ್ಷರ ಬರೆಯೋದು ಮಾತ್ರ ಬುದ್ಧಿ ಅಂತ ಹೇಳಿದ್ರೆ ನಾವೆಲ್ಲ ತಪ್ಪಾಗ್ಬಿಡ್ತೇವೆ. ನೀವೀಗ ಇಷ್ಟೆಲ್ಲ ಹಾಡು ನಿಮ್ಮ ಒಳಗೆ ಹೆಂಗ್ ಸೇರ್ಕೊಂಡು ಆ ರೂಢಿ ಒಳಗೆ ಅದು ನನಗೊಂದು ಏನು ಆಸೆ ಇತ್ತಂದ್ರೆ ನಾನು ಈ ಕಲೆಯಲ್ಲಿ ಯಾವಾಗ ಭಾಗವಹಿಸೀನು, ಅನೇಕ ಮಹಾತ್ಮರ ತತ್ವ ಪದಗಳನ್ನು ಯಾವಾಗ ಕಲ್ತೀನು, ಅದರ ರೀತಿಯವಾಗಿ ಅದರ ಅನುಗುಣವಾಗಿ ನಾನು ಹೇಗೆ ನನ್ನ ಈ ನಡಾವಳಿ ನಡೆದನು, ನಾನು ಪರಮಾತ್ಮ ಕಾಣಬೇಕು. ಸತ್ಯ ಅಂದರೇನು, ಅಸತ್ಯ ಅಂದರೇನು, ಧರ್ಮ ಅಂದರೇನು, ಅಧರ್ಮ ಅಂದರೇನು, ಇದನ್ನು ತಿಳ್ಕೋಬೇಕಂತ ಆತುರತೆ ನನಗೆ ಅದು ಯಾವಾಗಲೂ ನನ್ನಲ್ಲಿ ಇದ್ದೇ ಇತ್ತು. ಅದಕ್ಕೋಸ್ಕರವಾಗಿ ನಾನು ಸಜ್ಜನರ ಸಂಘ ಮಾಡ್ಕೊಂಡು ತತ್ವಬಲ ಅಂತ ಮಹಾತ್ಮರ ಸಂಘ ಮಾಡ್ಕೊಂಡು ಸಜ್ಜನರ ಸಂಘ ಒಂದು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘದೊಡಲ ಆಟ ಬತ್ತಲಿನ ರೊಜ್ಜಿನಂತಿರುವುದು ಸರ್ವಜ್ಞಾನ. ಪುಣ್ಯಾತ್ಮರ ಸರ್ವಜ್ಞ ವಚನಕಾರರು ಬರೆದಾರ ಏನಂತ, ನಾವು ಮಾನವರಾಗಿ ಹುಟ್ಟಿ ಬಂದ ಮೇಲೆ ಉತ್ತಮ ಅಧಿಕಾರಿಗಳ ಸಂಘ ಮಾಡಬೇಕು, ಸಜ್ಜನರ ಸಂಘ ಮಾಡಬೇಕು, ನಮಗಿಂತಲೂ ಶ್ರೇಷ್ಠವಾದ ಬುದ್ಧಿವಂತರ ಗೆಳೆತನ ಮಾಡ್ಕೋಬೇಕು. ಅಂದರೆ ನಮ್ಮ ಮಾನವತೆಗೆ ಒಂದು ಬೆಲೆ, ನಮಗೆ ಒಂದು ಭೂಷಣ ಮಾನವರಿಗೆ. ಅದರ ಜೊತೆಗೆ ನಾನು ಕೂರ್ಕೊಂಡಿನು, ನಾನು ಶರಣಾರ್ಥಿ ಯಾವಾಗ ಅನಿಸ್ಕೊಂಡಿನು ಅನ್ನುವಂಥ ಭಾವ ನನ್ನಲ್ಲಿತ್ತು. ಪುಣ್ಯಾತ್ಮರೇ, ನಿಮ್ಮೆಲ್ಲರ ಮೇರೆಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರಭಾವದಿಂದ ಆ ಮಟ್ಟಕ್ಕೆ ಪರಮಾತ್ಮ ಇಲ್ಲಿವರೆಗೆ ನನ್ನ ಅದೇ ಸ್ಥಿತಿಯೊಳಗೆ ತಂದ. ಪುಣ್ಯಾತ್ಮರೇ, ನನಗೆ 86 ವಯಸ್ಸು. ಪುಣ್ಯಾತ್ಮರೇ, ಅನೇಕ ಜಿಲ್ಲೆಗಳಲ್ಲಿ ನಾನು ಹೋಗಿ ಸೇವೆ ಮಾಡ್ತಾ ಇದ್ದೇನೆ. ನನಗೇನು ಭಾಗ್ಯ ಅಂದರೆ ಸೇವಾ ಸಿಕ್ಕರೆ ಸಾಕು, ನಿಮ್ಮಂಥವ್ರು ಭೇಟಿ ಆದರೆ ಸಾಕು. ಯಾರು ಮಹಾತ್ಮರೊಬ್ಬರು ಸಂತ ದರ್ಶನವೇ ಲಾಭ. ನಾವೇನು ಭೂಮಿ ಸಿಮ್ಮಿ ಮಾಡಬೇಕು, ರೊಕ್ಕ ರೂಪಾಯಿ ಬಂಗಾರ ಬೇಲಿ ಮಾಡಬೇಕು, ಒದ್ದೆ ವೈರ್ಯ ಮಾಡಬೇಕು ಅನ್ನೋದು ಆಸೆ ಇಲ್ಲ. ಏನಂದ್ರೆ ಮಾನವ ಜನ್ಮಕ್ಕೆ ಏನಪ್ಪ ಅಂತಂದ್ರೆ ಒಳ್ಳೆಯವರ ಭೇಟಿ ದರ್ಶನ ಆಗಬೇಕು. ಒತ್ತು ಈಗ 20 ಎಕರೆ ಯಾಕೆ ಜಮೀನು ಮಾಡ್ಕೊಂಡ್ರಿ? 20 ಎಕರೆ ನಾ ಏನು ಮಾಡ್ಬೇಕಂತ ಮಾಡಿಲ್ಲ, ಆಟೋಮೆಟಿಕ್ ನಿಮ್ಮಂಥ ಒಬ್ಬರು ಮಹಾತ್ಮ ಹಿಂಗೆ ಭಜನೆ ಮಾಡ್ಕೊತ ಹೋಗ್ತಾನೆ. 7 ಮಂದಿ ಅಂತಂದ್ರು, ಈಗ ನೀವು ಭಜನೆ ಮಾಡ್ಕೊತ ಹೋಗ ಅವ್ರು ಕಾಣಬೇಕೇನ ಕೂಲಿ ಹೋಗಿ ತೆಪ್ಪಂಗಿಲ್ಲ. ಪುಣ್ಯಾತ್ಮರೇ, ನಾ ಹಾಕನ್ ರೊಕ್ಕ ನೀ ಹಾಕನ್ ಅಂತ ಹೇಳಿ ನೋಡ್ರಿ, 500 ರೂಪಾಯಿಗೆ ಒಂದು ಎಕರೆ ಇತ್ತು. ಪುಣ್ಯಾತ್ಮರಿ, ನಾವು ತಗೊಂಡು ಹೋಗ್ದಾಗ ಬರೀ 500, ಅದು ಏನು ಕೊಟ್ಟರೆ ಸಾಕು. ನೀ ಎಲ್ಲಿವರೆಗೆ ನೀರು ಹೋಗಿ ನಿಲ್ತೆ ಅಲ್ಲಿವರೆಗೆ ಹೊರತು ಕೊಡ್ತೀವಿ. ಈಗ ಮಾತ್ರ ಒಂದು ಎಕರೆಗೆ 25-30 ಲಕ್ಷ ಆಗಿತ್ತು. ಪುಣ್ಯಾತ್ಮರಿ, ಆವಾಗ ನಮ್ಮ ಸ್ವಭಾವಕ್ಕೆ ಮೆಚ್ಚಿ ಪರಮಾತ್ಮ ಸ್ವಭಾವಕ್ಕೆ ಮೆಚ್ಚಿ ಭಗವಂತನ ಕೊಟ್ಟಾನು. ನಾ ಯಾರನ್ನಪ್ಪ ಸಾಕ್ಷಿ ಮೋಸ ಮಾಡಿ ಅದು ಹೊಲ ಜಮೀನು ಮಾಡಿಲ್ಲ. ಪುಣ್ಯಾತ್ಮ, ನಾನು ಬರೀ ಸೇವೆ ಮಾಡೋದ್ರಿಂದ ಪುಣ್ಯಾತ್ಮರೇ, ನಾನು ಒಬ್ಬ ಲೇಬರ್ ಮನುಷ್ಯ 25 ಎಕರೆ ಭೂಮಿ ಮಾಡೀನಿ. ಭಗವಂತ ಕೊಟ್ಟಾನು. ತಾವೆಲ್ಲರೂ ಸತ್ಸಂಗದ ಎದರ ಫಲ ಅಂದ್ರೆ ಈ ಸತ್ಸಂಗದ ಫಲ. ಸತ್ಸಂಗದ ಅಂದ್ರೆ ಎಷ್ಟು ನೋಡ್ರಿ, ಅವನಿಗೆ ಇಹದಲ್ಲಿ ಸೌಖ್ಯ, ಪರದಲ್ಲಿ ಪದವಿ, ಎಲ್ಲಾನು ಭಗವಂತ ಕಾಪಾಡ್ತಾನೆ. ಪುಣ್ಯಾತ್ಮರೇ, ಅದಕ್ಕೆ ನೀವು ಕೂಡಿ ಎಲ್ಲರೂ ಒಳ್ಳೆಯ ಅಧಿಕಾರಿಗಳಾಗಿರ್ತಕ್ಕಂಥ ಸತ್ಸಂಗ ಅನ್ನುವಂಥದ್ದನ್ನು ಮಾಡಿದೆವು ಅಂದ್ರೆ ಈ ಮಾನವ ಜನ್ಮಕ್ಕೆ ಬಂದದಕ್ಕೆ ಸಾರ್ಥಕ. ಪುಣ್ಯಾತ್ಮರೇ, ಅಂಥದ್ದೊಂದು ಬಂದು ಹಾಡ್ತಾ ಇದ್ದಾನೆ ನನ್ನ ಮೊಮ್ಮಗ. ಈಗ ನೋಡ್ರಿ, ಎಷ್ಟೋ ಮಂದಿಗೆ ನಾ ಹೇಳ್ತಾ ಇದ್ದೀನಿ, ಅವ್ರು ಈ ಹಾದಿಯೊಳಗೆ ಬರಲಿಲ್ಲ. ಇವು ನನ್ನ ಮೊಮ್ಮಗ ನೋಡಿ, ನಮ್ಮ ಮಗಳ ಮಗ ಪುಣ್ಯಾತ್ಮರೇ ಇಷ್ಟು ಹಾಡ್ತಾನು. ಏನೋ ಅನ್ಕ ಈ ರೂಢಿ ಒಳಗೆ ಬಂದಾರತ್ನ ತಿಳಿದನು. ಅವನ ಅವ್ರ ಪತ್ರಿಕೆಗಳನ್ನು ಕೇಳಿ ಮಕ್ಕಳು ಇತ್ತು, ಆದರೂ ಮೊಮ್ಮಗ ತಯಾರಾಗ್ಯಾನ. ಪುಣ್ಯಾತ್ಮರೇ, ತಾವೆಲ್ಲ ಕೇಳಿದ್ದಾನೆ. ಇಂಥ ಮಾನವ ಜನ್ಮ ಸಿಕ್ಕಿತೇನ್ರಪ್ಪಯ್ಯ, ಇಂಥ ಮಾನವ ಜನ್ಮ ಸಿಕ್ಕಿತೇನ್ರಪ್ಪಯ್ಯ, ಇಂಥ ಮಾನವ ಜನ್ಮ ಸಿಕ್ಕಿತೇನಪ್ಪಯ್ಯ, ಇಂಥ ಮಾನವ ಜನ್ಮ ಶಾಂತಿ ಸಂಸಾರಕ್ಕೆ ಬಿಟ್ಟು ಕೆಟ್ಟಿರಪ್ಪಯ್ಯ, ಶಾಂತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ, ಮಾನವ ಜನ್ಮ
ಹರನ ಪೂಜೆ ಮಾಡುವುದು ಬಿಟ್ಟು ಹರೆದವರ ಮೋಹಕ್ಕಾಗಿ ಹರನ ಪೂಜೆ ಮಾಡುವುದು ಬಿಟ್ಟು ಬರಿದೆ ನಿದ್ರೆಯ ಮಾಡಿ ಕೆಟ್ಟಿರಪ್ಪಯ್ಯ. ಅರುಣೋದಯವಾಗದ ಮುನ್ನ ಗುರುಜನ ಮಾಡಿದರೆ ಅರುಣೋದಯವಾಗದ ಮುನ್ನ ಗುರುಜನ ಮಾಡಿದರೆ ಪರಮಾನಂದ ಪ್ರಾಪ್ತಿ ನಿಮಗಾಗುವುದಪ್ಪಯ್ಯ. ಪರಮಾನಂದ ಪ್ರಾಪ್ತಿ ನಿಮಗಾಗುವುದಪ್ಪಯ್ಯ. ಕಣ್ಣು ಕೈ ಕಾಲು ಕಿವಿ ಮೇಲೆ ನಾಲಿಗಿರಲಿಕ್ಕಾಗಿ ಕೃಪಾ ಮಾಡಿ ಅಣ್ಣಂದ. ಒಬ್ಬೊಬ್ಬರಿಗೆ ನೋಡ್ಬೇಕು, ನಮ್ಮ ಶರೀರದ ಅವಯವೊಳಗೆ ಒಂದೊಂದು ಅವಯವನೇ ಇಲ್ಲ. ಹೌದು. ಕಣ್ಣು ಇಲ್ಲ, ಕಾಲಿಲ್ಲ, ಒಬ್ಬೊಬ್ಬರಿಗೆ ಕಣ್ಣು ಇಲ್ಲ, ಕಾಲು ಇಲ್ಲ, ಮತ್ತು ಕಿವಿಗಳು ಇಲ್ಲ. ಒಬ್ಬೊಬ್ಬರಿಗೆ ಮಾತಾಡ್ತಾರೆ ಅಂದ್ರೆ ಬಾಯಿನಿ. ನಮಗೆ ಎಲ್ಲ ಸರಿಯಾಗಿ ಕೊಟ್ಟಾನು, ನಾವು ಸರಿಯಾಗಿ ಭಗವಂತನ ನಾಮ ತುಳಿ ಒಮ್ಮೆರ ಶಿವ ಅನ್ನೋದು ನರಜನ್ಮ ಬಂದಾಗ ನಾಲಿಗೆ ಇದ್ದಾಗ ಒಮ್ಮೆ ಆದರೂ ಹರ ಹರ ಅನ್ನಬಾರದು, ಶಿವ ಅನ್ನಬಾರದು. ಮಹಾತ್ಮರನ್ನು ಒಮ್ಮೆರ ನೀವು ಭಜಿಸಬಾರ್ದು. ಆವಾಗ ಹಾನಿ ಮಾಡಿ ಬಂದಾನ್ರಿ ತಾಯಿ ಗರ್ಭದಿಂದ ಹೊರ ಮುಂಚಿತವಾಗಿ. ಆವಾಗ ಹಾನಿ ಮಾಡಿ ಬಂದಾನ. ಹಾ, ನೀವ್ರಿ ನೆನೆಯುವುದು ಅನ್ನೋದೇನ ದುರ್ದಯ ಕಾಲದ ನಾನು ಹಾನಿ ಮಾಡೇನ, ನಾನು ಹಾನಿ ಮಾಡೇನತ್ತೇನೆ. ಪರಮಾತ್ಮ ನಮ್ಮ ತಾಯಿ ತಂತಿ ಪುಣ್ಯ ನಿಮ್ಮೆಲ್ಲರ ಒಂದು ಆಶೀರ್ವಾದ ಇದೇ ದಾರಿಯಲ್ಲಿ ಒಂದನಿ. ನಾನು ಮಾಡುವಂಥ ತಪ್ಪು ಏನಂತ ಅನ್ನೋದು ಕಂಡುಕೊಳ್ಳಕ್ಕೆ ನಾನು ಅಧಿಕಾರ ಆಗಿದ್ದೀನಿ. ಅದು ಹಾನಿ ಮಾಡಿ ಬಂದೀವ್ರಿ. ಹಾ, ಹಾನಿ ಮಾಡಿ ಬಂದ ಇಲ್ಲೇನು ಮಾಡಕ್ ಹತ್ತಾನು, ಹಾನಿ ಮಾಡಿದ ತಕ್ಕ ಇಲ್ಲಿ ನಡೆಯವಲ್ಲ. ನಾನು ನಂದು ಆ ಭೂಮಿ ನಂದು, ಆ ಜಮೀನು ನಮ್ಮದು, ಎಲ್ಲ ನಂದು. ಅಲ್ಲ, ಇಳೆ ನಿಮ್ಮ ದಾನ, ಮಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಬೆಳೆಯೋ ಮಳೆ ನಿಮ್ಮ ದಾನ, ಸುಳಿದು ಬೀಸುವ ಸುಳಿಗಾಳಿ ನಿಮ್ಮ ದಾನ. ಈ ಎಲ್ಲ ದಾನಗಳನ್ನುಂಡು ದೇವರೇ ಇಲ್ಲ ಅನ್ನುವಂಥ ಪುಣ್ಯ ಮಾನವರಿಗೆ ಏನೆಂಬೆ ರಮನಾಥ ಅಂತ ಮಾತು ಹೇಳ್ಯಾರ ನೋಡ್ರಿ. ಪಾಪ ಅದಕ್ಕೆ ನೋಡ್ರಿ ನಮ್ಗೆಲ್ಲಾನು ಸದೃಢ ಕೊಟ್ಟಾನ ಭಗವಂತ. ಅನ್ವಾಲಂತ ಏನು ಮಾಡ್ನು, ಕಣ್ಣು ಕೈ ಕಾಲು ಕಿವಿ ಮೇಲೆ ನಾಲಿಗಿರಲಿಕ್ಕಾಗಿ ಕಾಲಹರನ ಪೂಜೆ ನೀವು ಬಿಟ್ಟಿರಪ್ಪಯ್ಯ. ಕಾಲ್ಯ ಮಧುತರು ಕಾಲ್ಪಿಡ ಬೆಳವಾಗ, ಕಾಲ್ಯ ಮಧುತರು ಕಾಲ್ಪಿಡ ಬೆಳವಾಗ ತಾಳು ತಾಳ್ಯೋದರೆ ಹೇಗೆ ತಾಳಿರಪ್ಪಯ್ಯ. ತಾಳು ತಾಳ್ಯೋದರೆ ಹೇಗೆ ತಾಳಿರಪ್ಪಯ್ಯ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ನೋಡ್ರಿ. ಒಮ್ಮೆ ಬರ್ತೈತಿ, ಒಮ್ಮೆ ಬರಂಗಿಲ್ಲ. ಏನ್ ಬಾ ಕೊಡ್ಬೇಕಂತಿರ್ತಾನು, ಕೊಡುವಂತದ್ದು ಭಾಗ್ಯ ಮಾಡ್ತಾನೆ. ಕೊಡ್ಬೇಕನ್ನುವಂತ ಭಾವ ಇದ್ದಾಗನ ಹಣ ಇದ್ದಾಗಲೇ ವ್ಯಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆಯ ಆತ್ಮ ಅಂತ ಹೇಳ್ಯಾರ ಮಹಾನುಭಾವರು. ಅದರಂಗ ಏನ್ ಮಾಡ್ಬೇಕ್ರಿ, ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಮನವಿದ್ದಾಗಲೇ ಮಾಡಿ ಮುಕ್ತಿ ಪಡೀರಪ್ಪಯ್ಯ. ಹಣ ಕೆಟ್ಟು ಹೋಗುವಾಗ, ಗುಣ ಕೆಟ್ಟು ಹೋಗುವಾಗ, ಹಣ ಕೆಟ್ಟು ಹೋಗುವಾಗ, ಗುಣ ಕೆಟ್ಟು ಹೋಗುವಾಗ, ಘನವಾದ ಯಮ ಬಾಧೆಗೆ ನೀವು ಬಿದ್ದಿರಪ್ಪಯ್ಯ. ಘನವಾದ ಯಮ ಬಾಧೆಗೆ ನೀವು ಬಿದ್ದಿರಪ್ಪಯ್ಯ. ಅಂತ
ಭಾವದ ಪುಣ್ಯ ಮಾಡಿ ಹಿಂದಿನ ಜನ್ಮದಲ್ಲಿ ಒಳ್ಳೆ ಭಾವದ ಪುಣ್ಯ ಮಾಡಿ ಇಂದು ಈ ನರ ಜನ್ಮದೋನು ಹುಟ್ಟಿರಪ್ಪಯ್ಯ. ಎಂತ ಹುರುಪು ಬರ್ತೈತೆ ಅಂದ್ರೆ ಸಣ್ಣ ಹುಡುಗರಿಗೆ ಹಾಕಿಲ್ಲ ಅಂತ ಹುರುಪು ಬರತ್ತೆ. ಹಾಗೆ ನೋಡಿ ನಾವು ಎಂತ ಪುಣ್ಯ ಪುರುಷರಿರ್ಬೇಕು. ಆ ಜನ್ಮದ ಒಂದು ಸುಕೃತ ಫಲದಿಂದ ನಾವು ಮಾನವರಾಗಿ ಇನ್ನೂ ಏನೇನು ಆಗಿ ಹುಟ್ಟಿಲ್ಲ. ನಾವು ಅಮೂಲ್ಯವಾದ 3 ಅವಸ್ಥೆಗಳಂತ ಶರೀರ ತೆಗೆದುಕೊಂಡು ಬಂದಿದ್ದೀವಿ. ಜಾಗ್ರ ಸ್ವಪ್ನ ಸುಸುಪ್ತಿ ಅಷ್ಟಲ್ಲ, ಈ 80 ಲಕ್ಷ ಜೀವರ ಅಷ್ಟೊಳಗನ ಶ್ರೇಷ್ಠವಾದಂಥ ಮಿಗಿಲಾದ ನಮ್ಮ ಜೀವ, ನಮ್ಮ ಜನ್ಮ. ಇನ್ನೊಂದು ಜೀವಿಗಳೆಲ್ಲ ನಮ್ಮ ಕೆಲಸ ನಮ್ಮ ಮಾತನ್ನು ಕೇಳಬೇಕು. ಒಟ್ಟಲ್ರಿ ಹುಳ ಉಪ್ರಿ ಸರಿಯಾಗಿ ತಮ್ಮ ಹಾವು ಸರಿಯಾಗಿ ತನ್ನ ಹಾವು ಹಲ್ಲು ಮುರಿಸ್ಕೊಂಡು ನಮಗೆ ಹಾಟಿಗೆ ಹಾಕೈತಿ, ನಿಮಗೆ ಹಾಕೈತಿ. ಕೋಳಿ ಪರಪರ ಇದನ್ನು ಕೆದರಿತಾ ಹೊಟ್ಟೆ ತುಂಬಿಕೊಂಡು ಏನೆಲ್ಲ ನಿಮಗೆ ಕೊಡ್ತೈತಿಲ್ಲ. ಕಡೆಗೆ ತನ್ನ ಗೋಣು ಕೋಸ್ಕೊಂಡು ಮಾಂಸ ಸರಿಯಾಗಿ ಕೊಡ್ತೈತಿ. ಎಲ್ಲ ತಿಂದು ಕೆಲಸ ನೀವು ಹೇಳ್ಕೊಡ್ತೀರಿ. ನೀವು ನನ್ನ ಅಂದ್ರೆ ಅದನ್ನೆಲ್ಲ ನೀವು ಮಾಡ್ತಿರಲ್ಲ. ನಿಮಗೆ ಯಾವ ಫ್ಯಾಕ್ಟ್ರಿ ಹೇಳ್ಬೇಕಿಲ್ಲ. ಸಕ್ಕರೆ ಬೆಲ್ಲ ಹಾಕಿದ್ರೆ ಕಬ್ಬು ಹಾಕಿದ್ರೆ ಸಕ್ಕರೆ ಕೊಡ್ತೈತಿ. ಅದ್ಯಾಕ್ರಿ ಅನೇಕ ಫ್ಯಾಕ್ಟ್ರಿಗಳು ಅದಾವ. ಹತ್ತಿ ಹಾಕಿದ್ರೆ ನೂಲು ತಯಾರು ಮಾಡಿ ಕೊಡ್ತೈತಿ, ಒಂದು ಮಿಷನ್ ಐತಿ. ಮುಂದೆ ಶೇಂಗಾ ಹಾಕಿದ್ರೆ ಉತ್ತಮವಾದಂಥ ನಂಬರಿ ಶೇಂಗಾ ಹಾಕಿ ಕೊಡ್ತೈತಿ. ಕಬ್ಬು ಹಾಕಿದ್ರೆ ನಮ್ಮ ಫ್ಯಾಕ್ಟ್ರಿ ದಮ್ ಕಬ್ಬು ಕೊಟ್ರೆ ಅದೇನು ಕೊಡ್ತೈತಿ, ಸಕ್ಕರೆ ಕೊಡ್ತೈತಿ. ಆಮೇಲೆ ಸಕ್ಕರೆ ತುಪ್ಪ ತಿಂದು ಅಂಥದನ್ನೆಲ್ಲ ನೀನು ಭೋಗ ಮಾಡಿ ನೀನು ಕೊಡ್ತೀನಿ. ಸಿಕ್ಕಿತ್ತೇನಪ್ಪಯ್ಯ ಇಂಥ ಮಾನವದಲ್ಲಿ ಹೇಳ್ತಾರೆ ನೋಡ್ರಿ. ಹಿಂದಿನ ಜನ್ಮದಲ್ಲಿ ಒಳ್ಳೆ ಭಾವದ ಪುಣ್ಯ ಮಾಡಿ ಇಂದು ಈ ನರ ಜನ್ಮದೋನು ಹುಟ್ಟಿರಪ್ಪಯ್ಯ. ಹಿಂದಿನ ಜನ್ಮದಲ್ಲಿ ನ್ಯೂದೆ ಕುಹಕನಾಡಿ ಹಿಂದಿನ ಜನ್ಮದಲ್ಲಿ ನ್ಯೂದೆ ಕುಹಕನಾಡಿ ಹಂದಿ ಜನ್ಮಕ್ಕೆ ನೀವು ಬರ್ತೀರಪ್ಪಯ್ಯ. ಹಂದಿ ಜನ್ಮಕ್ಕೆ ನೀವು ಬರ್ತೀರಪ್ಪಯ್ಯ. ಎಂತ ಮಾನವ ಧರ್ಮ ಬರ್ತೀರಪ್ಪಯ್ಯ. ಎಂತ ಮಾನವ ಧರ್ಮ ಬರ್ತೀರಪ್ಪಯ್ಯ. ಎಂತ ಮಾನವ ಜನ್ಮ ಸಿಕ್ಕಿದೆ ಇರುವೆ 84 ಲಕ್ಷ ಯೋನಿ ತಿರುಗಿ ಇರುವೆ 84 ಲಕ್ಷ ಯೋನಿ ತಿರುಗಿ ಅರುವಿನ ಜನ್ಮಕ್ಕೆ ನೀವು ಬಂದಿರಪ್ಪಯ್ಯ. ಧರೆಯಲು ನಿರಲ್ಗೇರಿ ಬಡೆಯ ಪಂಚಾಕ್ಷರಿ ಧರೆಯಲು ನಿರಲ್ಗೇರಿ ಬಡೆಯ ಪಂಚಾಕ್ಷರಿ ಕರುಣ ಕಟಾಕ್ಷ ನೀವು ಪಡಿರಪ್ಪಯ್ಯ. ಕರುಣ ಕಟಾಕ್ಷ ನೀವು ಪಡಿರಪ್ಪಯ್ಯ. ಕ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ. ಕ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ. ಕ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ. ಕ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ. ಎಂತ ಮಾನವ ಜನ್ಮ ಏನು ಕೆಟ್ಟಿ ಬಿಟ್ಟಿರಪ್ಪ. ಇಂಥ ಮಾನವ ಜನ್ಮ ಸಿಕ್ಕಿದ್ದೇನಪ್ಪಯ್ಯ. ಇಂಥ ಮಾನವ ಜನ್ಮ ಇಂಥ ಮಾನವ ಜನ್ಮ ಇಂಥ ಮಾನವ ಜನ್ಮ ಸಿಕ್ಕಿದ್ದೇನಪ್ಪಯ್ಯ. ಕಡಿ ನೋಡಿ ಒಂದು ಅಂದ್ರಲ್ಲಿ ಒಡೆಯ ನೀರಲ್ಲಿ ಕೇಳಿ ಪಂಚಾಕ್ಷರಿ ಇವರು ಅವನ ಕರುಣ ಕಟಾಕ್ಷ ಪಡಿ ಅಂದ್ರಲ್ರಿ. ನಾವು ಹೋಗಕ್ಕೆ ಬರುತ್ತೆ ಅಂತಲ್ಲಿ ದಾರಿ ತೋರ್ಸೋಣ ಬರ್ತೈತಿ. ನೀವು ನಮ್ಮದಿನ ಮಾತಾ ಈಗಿನ ನಾವು ಇಲ್ಲಿ ಬರ್ಬೇಕಾದ್ರೆ ಮತ್ತು ಇವನ್ನೆಲ್ಲರೂ ಹೇಳ್ದಾಗ ಬಂದ್ರಿ. ಬರೀ ಇಂಥದನ್ನೆಲ್ಲ ಸಾಕಷ್ಟು ಮಂದಿ ಮಹತ್ವರು ನಮಗೆ ತಿಳಿಸಿ ಅನುಭವ ಬರುವಂತೆ ಹೇಳ್ತಿರೋಕ್ಕಾಗಲಿ. ಈ ಜೀವಪ್ಪ ಮತ್ತೇನು ಮಾಡ್ತಾನಪ್ಪ ಅಂತಂದ್ರೆ ನೀವು ಕೆಲಸ ಬೇಡಪ್ಪ ಇದನ್ನ
ಈ ಮಾನವ ಜನ್ಮ ಹಗಲೆಲ್ಲ ಹುಟ್ಟಿಟ್ಟು ಬರ್ಲಾಕ ಹುಲ್ಲು ಜನ್ಮಲ್ಲ, ಶ್ರೇಷ್ಠವಾದಂಥ ಮಾನವ ಜನ್ಮ ಸಿಕ್ಕತ್ ನಿಮ್ಗೆ ಈ ಹದ ತಪ್ಪಿಸ್ಕೋ ಬೇರೆ ಅಂತ ಸಾರಿ ಹೇಳ್ತಾರೆ ಮಹಾನುಭಾವರು. ಇದನ್ನು ಬಿಟ್ಕೊಂಡು ಏನು ಮಾಡ್ತಾನೆ ಜೀವ ಮಾಡಕ್ಕೆ ನಾವು ಈಗ ನೀವು ಅವಾಗಲೇ ಅಂದ್ರಿ ನಮ್ಗೆ ಅಕ್ಷರ ಬರಲ್ಲ ಅಂತ. ಅಕ್ಷರ ಬರಲ್ಲ ಅಂತ ಹೇಳಿದ್ರಿ, ಇಷ್ಟೆಲ್ಲ ವ್ಯಾಖ್ಯಾನ ಜ್ಞಾನ ಇಷ್ಟೆಲ್ಲ ಅನುಭವನ ಹೇಳಕ್ಕಾದಿತ್ರ ಹಂಗೆ ಇದು ಯಾರ ಪ್ರಭಾವ ಅಂತಂದ್ರೆ ನಿಮ್ಮೆಲ್ಲರ ಒಂದು ಏನು ಅಂತಕ್ಕಂಥ ಸುದ್ದುಳ್ಳವರು ಕೂಡ ನಾನು ಕೂಡಿ ಒಡನಾಟ ಮಾಡಿಲ್ಲ, ಅದರ ಪ್ರಭಾವ ನನಗೆ ಕರೆ ಮತ್ತೆ ನನಗೆ 10 ವರ್ಷ ಮುಂದೆ ಆಯ್ತು ಬರೋಂಗಿಲ್ಲ. ಅದು ಏನು 1-2 ಅಷ್ಟೇ. ಯಾಕೆ ಅಷ್ಟು ಪರಿಸ್ಥಿತಿಯನ್ನು ನಾನು ಸಾಧ್ಯ ಅಂದರೆ 5ನೇ 6ನೇ ಕಲಿತ್ರೆ ಇದು ಮಾಸ್ತರಿಗೆ ಕೊಡ್ತಿದ್ರು ನೋಡಿ. ಓದಲ್ಲ ಅದಕ್ಕೆ ಅಷ್ಟೊಂದು ಇದ್ದಿದ್ರು ಕಡೆ ಈಗ ಮಂದಿ ಇಲಕ್ಷಣ ಅಂತ ಇದ್ದಿದ್ದು. ಓದ್ ಮುಂದೆ ಅಂತ ಹೇಳಕತ್ತೀವಿ, ಅದು ಬರೋಬ್ಬರಿ ಇಲ್ಲೇನೋ ಅಂತ ನೀವ ಕರೆ ಅಂತ. ಪೇಟ್ ನಿಮ್ಮದು ದೊಡ್ಡದೈತ್ರಿ, ಮುಂದೆ ಈ ಪೇಟ ಬಂದದ್ರಿ, ನಮ್ಮ ತಲೆ ಒಳಗೆ ಏನು ಇಲ್ಲ ಹೌದಲ್ರಿ? ನೋಡ್ರಿ ಕಾಲ್ ಬದಲಾವಣೆ ಅಲ್ಲೇ ಕಾಣ್ತೈತಿ. ನಿಮ್ಮ ಹಿಂದ ಗಾಂಧಿ ಬಂದ್ರಿ, ಗಾಂಧಿ ಹೋದ್ಮ್ಯಾಗ ನಾವ್ ಏನೂ ಇಲ್ಲ. ಬಿಡ್ತಾಗ ನೀವು ಹೇಳಿದಂಗ ನೋಡಿ ಮೊಮ್ಮಗ ನಮ್ಮಂಗಿದ್ದಾರೆ, ಆದ್ರೆ ಹಾಡಿಕೆ ಒಳಗೆ ಬರೋಬ್ಬರಿ ಇದ್ದಾರೆ, ಹಾಡಿಕೆ ಒಳಗೆ ಬರೋಬ್ಬರಿ ಇದ್ದಾರೆ. ಬರ್ರಿ ಈಗ ಶಂಕರಪ್ಪ ಅವರೇ, ನಿಮಗೆ ಗೌರವ ಮಾಡಿಬಿಟ್ರೆ ನಮ್ಮ ಅತಿಥಿಗಳು ಧನಂಜಯ ಅವರು ಬಂದಿದ್ದಾರೆ, ಕನಕಪುರ ತಾಲೂಕಿನ ಪಂಚಾಯತಿ ಅಧ್ಯಕ್ಷರು. ಸ್ವಲ್ಪ ಅಣ್ಣ ಹಿಂದೆ ಬಾಣ, ಹಿಂದೆ ಬಾಣ. ಯಾಕೆ ಅಣ್ಣ ಹಿಂದೆ ಫೋಟೋಗಳು ಬರ್ತವೆ ಇವರು. ಇದೇ ಸಂದರ್ಭದಲ್ಲಿ ನಮ್ಮ ಅತಿಥಿಗಳಾದ ಈ ದಿವಸದ ಅತಿಥಿಗಳಾದ ಸಾಮಾನ್ಯ ಧನಂಜಯ ಅವರು ಕೂಡ ನಮ್ಮ ಪ್ರೀತಿಯ ಗೌರವ. ಈ ನೆಲ ಈ ಜಿಲ್ಲೆಯಲ್ಲಿದೆ, ಈ ರಾಜ್ಯದಲ್ಲಿದೆ. ಈ ನೆಲಕ್ಕೆ ಎಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹಗಳಿಂದನೇ ಬೆಳೆದಿದೆ. ಆ ಪ್ರೋತ್ಸಾಹವನ್ನು ನಿಮ್ಮ ಮೂಲಕ ನಾವು ನಾಡಿಗೆ ಹಬ್ಬಿಸಕ್ಕೆ ನೋಡ್ತಾ ಇದ್ದೀವಿ. ಹಾಗಾಗಿ ನೀವು ನಮ್ಮವರು, ನೀವು ನೆಲದವರು, ಲೋಕದವರು. ಆದ್ದರಿಂದ ನಿಮ್ಮ ಪ್ರೀತಿ ಮತ್ತು ನಾಡಿನ ಪ್ರೀತಿಯನ್ನು ನಿಮ್ಮ ಮೂಲಕ ಹರಿಸಕ್ಕೆ ನೋಡ್ತಾ ಇದ್ದೀವಿ. ನಿಮಗೆ ನಮ್ಮ ಪ್ರೀತಿಯ ಹಾಗೆ ಈ ಸಭೆಯನ್ನು ಉದ್ದೇಶಿಸಿ ಮಾನ್ಯ ಧನಂಜಯ ಅವರು ಕೆಲವು ಮಾತುಗಳನ್ನ ಆಡಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಜಾನಪದ ಪರಿಷತ್ ಬೆಂಗಳೂರು ಏನಿವತ್ತು ಈ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಲೋಕಸರಿ 50ನೇ ವರ್ಷ, 50ನೇ ತಿಂಗಳ ಒಂದು ಈ ಕಾರ್ಯಕ್ರಮದಲ್ಲಿ ನಾನು ಬಂದಿರತಕ್ಕಂಥದ್ದು ನನಗೆ ತುಂಬ ಖುಷಿ ಅಂತಕ್ಕಂಥ ವಿಚಾರ. ಏನಪ್ಪ ಅಂತ ಹೇಳಿದ್ರೆ, ಇವತ್ತೊಂದು ಏನು ಈ ಭಾರತದ ಮೂಲ ಬೇರು, ಈ ಭಾರತದಲ್ಲಿ ಈ ಅಕ್ಷರಾಭ್ಯಾಸಕ್ಕೂ ಮೊದಲು ನಾನು ತಿಳಿದ ಮಟ್ಟಿಗೆ ಏನು ಈ ಗುರುಕುಲಗಳು ಶುರುವಾದವು, ವಿದ್ಯಾಭ್ಯಾಸ ಪಠ್ಯಕ್ರಮ ಏನು ಈ ಮಠ ಮಾನ್ಯಗಳು ಮೊದಲು ಶುರು ಆದವು, ಅದಕ್ಕಿಂತ ಮೊದಲು ಹುಟ್ಟಿದಂಥ ಒಂದು ಜನರ ಒಂದು ಭಾವನೆಗಳನ್ನು, ಜನರಿಗೆ ಈ ಥರ ನೀನು ಬದುಕಬೇಕು, ಈ ಥರ ಪ್ರಪಂಚದಲ್ಲಿ ನಾವು ಜೀವನವನ್ನು ನಡೆಸಬೇಕಾದ್ರೆ ಈ ಥರದ ಎಲ್ಲವನ್ನು ನಾವು ಬೆಳೆಸ್ಕೊಂಡು ಜೀವನವನ್ನು ನಡೆಸಬೇಕು ಅಂತ ಹೇಳಿ ಒಂದು ಉತ್ತಮವಾದ ಮಾರ್ಗವನ್ನು ಹಾಕ್ಕೊಟ್ಟಂಥ ಒಂದು ಕಲೆ ನಮ್ಮ ಭಾರತದ ಮೂಲ ಬೇರು. ಏನಪ್ಪ ಅಂತ ಹೇಳಿದರೆ ಜಾನಪದ. ಜಾನಪದದ ಮೂಲಕ ಪ್ರತಿಯೊಬ್ಬ ಮನುಷ್ಯ ಈ ರೀತಿ ನಡ್ಕೊಳ್ಬೇಕು, ಈ ಥರ ಬದುಕಬೇಕು, ಅವನು ಈ ಥರ ನಡ್ಕೊಳ್ಬೇಕಾದ್ರೆ ಈ ಥರದೆಲ್ಲ ಅವನು ಏನನ್ನು ಪಡ್ಕೊಂಡಿರ್ತಾನೆ ಅದನ್ನು ಈ ಭೂಮಿಗೆ, ಈ ಸಮಾಜಕ್ಕೆ ಕೊಡಬೇಕು ಅನ್ನೋದನ್ನು, ವಿದ್ಯಾಭ್ಯಾಸ ಅನ್ನೋ ಒಂದು ಕಾನ್ಸೆಪ್ಟ್ ಬರೋಕ್ಕೆ ಮೊದಲು
ಜಾನಪದದ ಮೂಲಕ ಜಾನಪದನೇ ಎಲ್ಲವನ್ನ ಜನರಿಗೆ ಕಲಿಸ್ಕೊಡ್ತಾ ಇತ್ತು ಅಂತ ಹೇಳಿ ನಮ್ಮ ಹಿರಿಯರು ಏನು ನಮ್ಮ ಅಜ್ಜಿ ನಮ್ಮ ಅಜ್ಜ ಅಂದರೆ ನಮ್ಮಲ್ಲಿ ನಮ್ಮ ತಾತ ನಮ್ಮ ಅಜ್ಜಿ ಅಂತ ಹೇಳ್ತೀವಿ, ಅವ್ರು ಹೇಳ್ತಾ ಇದ್ರು. ನಾನು ನೋಡಿದಾಗ ನಮ್ಮ ತಾತ ಅವ್ರಿಗೆ 100 ವರ್ಷ ಆಗಿತ್ತು, 20-25 ವರ್ಷದ ಹಿಂದೆ. ನಮ್ಮ ಅಜ್ಜಿಗೂ ಒಂದು 70-80 ಆಗಿತ್ತು. ಆದರೆ ಅವ್ರಿಗೆ ಈಗ ನಮ್ಮ ಅಜ್ಜಿಗೆ ಏನು ವಿದ್ಯಾಭ್ಯಾಸ ಇಲ್ಲ. ಆದರೆ ಅವರು ಹೇಳ್ತಿದ್ದಂಥ ಗಾದೆ, ಅವ್ರು ಹೇಳ್ತಿದ್ದಂಥ ಒಗಟು, ಅವ್ರ ಗಾದೆಯಲ್ಲಿ ಇರ್ತಿದ್ದಂಥ ಅರ್ಥ, ಯಾಕಂದ್ರೆ ನಾವು ಚಿಕ್ಕ ಏಜಲ್ಲಿ ಅವೆಲ್ಲ ಅರ್ಥ ಆಗ್ತಿರಲಿಲ್ಲ. ಇವಾಗ ಗಾದೆಗಳನ್ನ ಕೇಳಿದಾಗ ಇದನ್ನ ನಮ್ಮ ಅಜ್ಜಿ ಹೇಳ್ತಿದ್ರಲ್ಲ, ನಮ್ಮ ತಾತ ಹೇಳ್ತಿದ್ರಲ್ಲ ಅಂತ ಇವಾಗ ಅದರದ ಆ ಒಂದು ಅರ್ಥಗರ್ಭಿತ ಏನು ನಾವು ನಮ್ಮಲ್ಲಿ ಇವತ್ತಿನ ಭಾಷೆಯಲ್ಲಿ ನಾವು ಯಾವುದೇ ವಿಚಾರವನ್ನು ನಿರರ್ಗಳವಾಗಿ ಅಷ್ಟು ಅರ್ಥಪೂರ್ಣವಾಗಿ ಹೇಳೋದಕ್ಕೆ ಚಾನ್ಸೇ ಇಲ್ಲ. ಆದರೆ ಜಾನಪದದಲ್ಲಿ ಏನು ಸಂಗೀತದ ಮೂಲಕ ಪ್ರತಿಯೊಂದು ಕ್ಷಣವನ್ನು ನಮ್ಮ ಮುಂದೆ ಸವಿವರವಾಗಿ ತೆರೆದಿಡ್ತಕ್ಕಂಥ ಒಂದು ಕಲೆ, ಆ ಒಂದು ಕಲೆ. ಈಗ ನಾವು ಹೇಳ್ತಾ ಇದ್ವಿ, ಮನುಷ್ಯನಾಗಿ ನೀನು ಹುಟ್ಟಿದೀಯಾ, ನಿನಗೆ ಈ ಪ್ರಪಂಚ ಎಲ್ಲವನ್ನು ಕೊಟ್ಟಿದೆ, ಏನೇನೇನೆಲ್ಲ ಕೊಟ್ಟಿದೆ, ನೀನು ಇಲ್ಲಿಗೆ ಏನು ಕೊಡ್ತೀಯಾ? ಈಗ ನಾನು ಬಂದು ಒಂದು 5 ನಿಮಿಷದಲ್ಲಿ ಅವರು ಹೇಳ್ತಾ ಇದ್ದನ್ನು ಕೇಳಿ ಅರ್ಥ ಆಗಿದ್ದಂಥದ್ದು. ಅದೇ ಇವತ್ತಿಗೆ ನಾವು ಅದನ್ನು ಬಿಡಿಸಿ ನಮ್ಮ ಹಾಡುಗಳಲ್ಲಿ ಹೇಳ್ಬೇಕು ಅಂದ್ರೆ ಆಗಲ್ಲ. ಏನು ಇವತ್ತಿನ ಒಂದು ಹಾಡುಗಳಿರ್ಬೋದು, ಇವತ್ತಿನ ಒಂದು ಇದರಲ್ಲಿ ಯಾವುದನ್ನು ಆ ಒಂದು ರೀತಿಯಲ್ಲಿ ಮನಮುಟ್ಟ ರೀತಿಯಲ್ಲಿ ಹೇಳಕ್ಕೆ ಚಾನ್ಸೇ ಇಲ್ಲ. ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಕರ್ನಾಟಕ ಜಾನಪದ ಪರಿಷತ್ತು ನಮ್ಮ ನಾಡೋಜ HL ನಾಗೇಗೌಡರ ನೆನಪಿನಾರ್ಥವಾದ ಕಾರ್ಯಕ್ರಮದಲ್ಲಿ ಅವರ ಮಗಾರವರು ಈ ಒಂದು ಆದಿತ್ಯ ನಂಜರಾಜ್ರವರು ಮ್ಯಾನೇಜಿಂಗ್ ಟ್ರಸ್ಟಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಇವತ್ತೇನಾದರೂ ನಾವೆಲ್ಲ ನಿಂತು ಕುತ್ಕೊಂಡು ನಾವು ಅದನ್ನು ಕೇಳಿದ್ದೆ. ಆದರೆ ಈ ಒಂದು ಮುಂದೆ ಈ ಒಂದು ಜಾನಪದವನ್ನು ನಾನಾ ಕಾರ್ಯಕ್ರಮಗಳಲ್ಲಿ ಇವತ್ತು ಜಾನಪದ ಕಲೋತ್ಸವ ಅಂತ ಹೇಳಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕೆಲವರೆಲ್ಲ ಮಾಡ್ತಾರೆ ಪ್ರೋಗ್ರಾಮ್ಗಳನ್ನೆಲ್ಲ ಶಾಲೆಗಳಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಿ. ಹೋದಾಗೆಲ್ಲ ಹೇಳೋದೊಂದೇ, ನಾವು ಹಿಂದಿನ ನೋಡ್ಕೊಳ್ಳಿ, ಏನು ನಮ್ದು ಯೂಟರ್ನ್ ಅಂತ ಏನಂತೀವಿ, ಈ ಒಂದು ಚಕ್ರ ಪುನಃ ಸುತ್ತಿ ಕೆಳಗಡೆಗೆ ಬರಬೇಕು ಅಂತ ಹೇಗಿದೆ, ಈಗ ಅಲ್ಲಿ ಇದು ಬರ್ತಾ ಇದೆ. ಇವತ್ತು ಹಿಂದೆ ಒಂದು 15 ವರ್ಷದಿಂದ ನಾವು ಯಾವುದೇ ಏನೊಂದು ಎಲ್ಲ ಹೋಗ್ತಾ ಇದ್ವಿ, ಲಾಂಗ್ ಜರ್ನಿ ಹೋಗ್ತಾ ಇದ್ವಿ, ನಾವು ಕೇಳ್ತಾ ಇದ್ದ ಸಾಂಗ್ಗಳೇ ಬೇರೆ. ಆದ್ರೆ ಈಗ ಆ ಸಾಂಗ್ಗಳೆಲ್ಲ ಬೇಡ ಅನ್ಸ್ಬಿಟ್ಟಿದೆ ನಮಗೆ. ಈ ಜಾನಪದ ಸಾಂಗ್ಗಳು ಈ ಹಿಂದೆ ಏನು ನಮ್ಮ ಹಿರಿಕರು ಇಷ್ಟಪಡ್ತಾರೆ ಆ ಸಾಂಗ್ಗಳು ನಾವು ಕೇಳಿದ್ರೆ ಏನೋ ಅಟ್ಲೀಸ್ಟ್ ನೆಮ್ಮದಿ ಸಿಗುತ್ತೆ, ಮನಸ್ಸಿಗೆ ಸ್ವಲ್ಪ ಉಲ್ಲಾಸ ಆಗುತ್ತೆ ಅನ್ನೋ ಒಂದು ಪ್ರವೃತ್ತಿಗೆ ಈಗ ಜನ ಬರ್ತಾ ಇದ್ದಾರೆ. ಆದ್ರಿಂದ ಹೆಚ್ಚಿನದಾಗಿ ಮಕ್ಕಳಲ್ಲೂ ಕೂಡ ಆ ಒಂದು ಜ್ಞಾನವನ್ನ ಜಾನಪದದ ಬಗ್ಗೆ ಹೆಚ್ಚಾಗಿ ಅರ್ಥಕೊಂಡು, ಯಾಕಂದ್ರೆ ತಿಳ್ಕೊಂಡಿರ್ತಕ್ಕಂಥವ್ರು ಈಗ ಇನ್ನೂ ನಮ್ಮ ಒಂದು ಪೀಳಿಗೆ ಏನಿದೆ ಕಲಿಬೇಕಾಗಿದೆ ಜಾನಪದವನ್ನ. ಈಗ ಕೇಳಕ್ಕೆ ಎಷ್ಟು ಇಂಪಾಗಿದೆಯೋ, ಈಗ ನಮ್ಮ ಹಿರಿಯರು ಇವರೆಲ್ಲರೂ ಹೇಳ್ತಾ ಇದ್ದಾರೆ, ಇದನ್ನ ಕೇಳಕ್ಕೆ ನಮ್ಗೆ ಎಷ್ಟು ಇಂಪಾಗಿದೆಯೋ ಮುಂದೆ ಇನ್ನು ನೆಕ್ಸ್ಟ್ ತಲೆಮಾರಿಗೆ ನಾವು ಅದನ್ನು ಕೇಳಬೇಕು ಅಂತ ಹೇಳಿದ್ರೆ ನಮ್ಮ ಒಂದು ಜನರೇಷನ್ ಅವರು ಅದನ್ನ ಕಲಿಬೇಕು. ಈ ಕಲಿಸ್ತಕ್ಕಂಥ ಒಂದು ಏನು ಯೂನಿಟ್ಗಳು ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ತಾಲೂಕಿನಲ್ಲೂ ಹೆಚ್ಚಾಗಬೇಕು. ಕಲಿಯುವಂತಹ ಮನಸ್ಥಿತಿಯವರನ್ನು ನಾವು ಉತ್ತೇಜನವನ್ನು ಕೊಡಬೇಕು. ಕಲಿಯೋ ಆಸಕ್ತಿ ಇರೋರು ಇರ್ತಾರೆ, ಅವರಿಗೆ ಉತ್ತೇಜನವನ್ನು ಕೊಡಬೇಕು, ಅವರಿಗೆ ಸಹಕಾರವನ್ನು ಕೊಡಬೇಕಾಗ್ತದೆ. ಆ ಕಲಿಯುವಂಥವ್ರನ್ನ ಗುರುತಿಸ್ತಕ್ಕಂಥವು ಶಾಲಾ ಮಟ್ಟದಲ್ಲಿ ಆಗಬೇಕು. ನಾನು ಎಲ್ಲ ಶಾಲೆಗಳಿಗೆ ಹೋದಾಗ ಅದು ಹೇಳ್ತೀನಿ, ಶಾಲಾ ಮಟ್ಟದಲ್ಲಿ ಗುರುತಿಸಿ ಅವರನ್ನ ಮುಂದೆ ತನ್ನಿ. ಈಗ ನಾವೇನೋ ಈ ಒಂದು ಸೋಷಿಯಲ್ ಅಂದರೆ ನಾವು ಈ ಜನಪ್ರತಿನಿಧಿಗಳಾಗಿದ್ದೀವಿ, ಈ ಒಂದು ಪಬ್ಲಿಕ್ ಲೈಫಲ್ಲಿ ಇದ್ದೀವಿ. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಶಾಲೆಗಳಲ್ಲಿ ಆ ಥರದವ್ರು ಯಾರಾದರೂ ಇದ್ದರೆ ಅವ್ರಿಗೆ ಏನು ಬೇಕಾದರೂ ಪ್ರೋತ್ಸಾಹವನ್ನು ಎಲ್ಲ ರೀತಿಯಲ್ಲೂ ನಾವು ಕೊಡೋಣ. ಅದಕ್ಕೆ ಅವರಿಗೆ ಕಲಿಯಬೇಕಾದಂಥದ್ದಕ್ಕೆ ಏನು ಖರ್ಚು ವೆಚ್ಚ ಇರ್ಬೋದು, ಯಾವುದನ್ನೇ ಏನೇ ಆದ್ರೂ ನಾನು ಅದಕ್ಕೆ ಸಂಪೂರ್ಣವಾಗಿ ನಾನು ಮಾಡಿಕೊಡ್ತೀನಿ, ಅರೇಂಜ್ ಮಾಡಿಕೊಡ್ತೀನಿ ಅಂತ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಿ. ಇಲ್ಲಿ ಏನು ನಮ್ಮ ಹಿರಿಯರು ನೀವುಗಳು ಎಲ್ಲ ಇದ್ದೀರಿ, ಈಗ ನಮ್ಮ ಕಾಂತರಾಜಣ್ಣ ಅವರು ಮತ್ತು ಮತ್ತಿತರೆಲ್ಲ ಇದ್ದೀರಿ, ನೀವುಗಳನ್ನು ಆ ಥರದ ಒಂದು ಏನು ಈ ಒಂದು ಮೂಲವಾಗಿ ನಾವು ಈಗ ಇವ್ರು ಕಲ್ತಿರೋದನ್ನು ಕೇಳೋಕ್ಕೆ ಎಷ್ಟು ಖುಷಿ ಪಡ್ತೀವೋ, ಮುಂದೆ ಅದನ್ನು ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಕಲಿಯುವಂಥವ್ರು ನಾವು ಉತ್ತೇಜಿಸಿ ಹೆಚ್ಚಿನದಾಗಿ ಕಲಿಯೋ ರೀತಿಯಲ್ಲಿ ಆಗಬೇಕು. ಏನಿಂದ ಈ ಥರದ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರೋದು ನಿಜವಾಗ್ಲೂ ತುಂಬ 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 ಖುಷಿಯಾಗೋದಂಥ ವಿಚಾರ. ಅದರಲ್ಲಿ ನೋಡಿ, ಇವತ್ತು ಈ ಯೂತ್ ಹೆಂಗೆ ಅವರ ತಂದೆಯವರ ಹಾದಿಯಲ್ಲಿ ಹೆಂಗಿತ್ಕೊಂಡು ಅವ್ರ ತಾತ ಅವರ ಹಾದಿಯಲ್ಲಿ, ಯಾಕಂದ್ರೆ ಇವರು ಬೇಜಾನ್ ಕೆಲಸಗಳಿರ್ತವೆ. ಇವತ್ತು ಏನು ದಿನದ ಸೋಮವಾರ ಸ್ಟಾರ್ಟ್ ಆದರೆ ಶುಕ್ರವಾರದವರೆಗೂ ಅವ್ರೇನಾದರೂ ಬೇರೆ ವರ್ಕ್ಗಳಲ್ಲಿದ್ದರೆ
ಇಲ್ಲ ಅಂದ್ರೆ ಶನಿವಾರನೂ ಕೂಡ ಕೆಲಸದ ಬ್ಯುಸಿಯಲ್ಲಿದ್ದು ಭಾನುವಾರ ಒಂದು ದಿವಸ ಒತ್ತಡದ ಇದರಲ್ಲಿ ಕಾಲ ಕಳೆದ್ಬಿಟ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಇರ್ತಾರೆ. ಆದರೆ ನಮ್ಮಂಥವ್ರನ್ನೆಲ್ಲ ಕರೆದು ನಿಮ್ಮಂಥವ್ರ ಕೈಲೆಲ್ಲ ಈ ಒಂದು ಜಾನಪದವನ್ನ ನಮ್ಮ ಈ ಒಂದು ವ್ಯವಸ್ಥಿತವಾಗಿ ನಡೆಸ್ಕೊಡ್ತಾ ಇದ್ದಾರೆ. ತುಂಬ ದುರ್ಜಯದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಒಂದು ಕಲೆಯನ್ನ ಉತ್ತೇಜಿಸಬೇಕು, ನಾವು ಎಷ್ಟು ಕೇಳಿ ಸಂತೋಷ ಪಡ್ತೀವೋ ಆ ಕಲೆಯ ಮುಂದಕ್ಕೆ ಬೆಳಿಬೇಕು ಅನ್ನೋ ರೀತಿಯಲ್ಲಿ ನಾವು ನೀವೆಲ್ಲ ಒಟ್ಟಾಗಿ ಸೇರಿ ನಮ್ಮ ಕೈಲಾದಷ್ಟು ಸೇವೆಯನ್ನು ಅಳಿಲು ಸೇವೆಯನ್ನ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನಗೆ 4 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಮೊದಲ ಹಂತದಲ್ಲಿ ಅವರು ಇದಕ್ಕೆ ದುಡಿದವರು. ಅವರ ಮಗ ಶ್ರೀ ಆದಿತ್ಯ ನಂಜರಾಜ್ ಈಗ ನಮ್ಮ ಉತ್ಸಾಹದಂತೆ ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಲೋಕಶ್ರೀ 50ನ ತಿಂಗಳ ತಿಥಿಯಾದ ಶ್ರೀ ಶಂಕರಪ್ಪ ಬಾಳಪ್ಪ ಚೌಲಾದವರಿಗೆ ನಮ್ಮ ಪರಿಷತ್ತಿನ ಪರವಾಗಿ ಅಭಿನಂದನೆಗಳು. ನಿಮ್ಮ ತಂಡದವರಿಗೂ ಕೂಡ ಅಭಿನಂದನೆಗಳು. ತುಂಬ ಚೆನ್ನಾಗಿ ಹಾಡಿದ್ರಿ ಇವತ್ತು. ಈ ವಯಸ್ಸಲ್ಲಿ ಕೂಡ ನೀವು ಇಷ್ಟೊಂದು ಉತ್ಸಾಹದಿಂದ ಹಾಗೂ ಹಾಡ್ತಾ ಇದ್ದೀರಾ, ಪ್ರಸ್ತುತ ಕಂಪೆನೂ ಬಾರಿಸ್ತಾ ಇದ್ದೀರಾ. ಅದೆಲ್ಲ ನಮಗೊಂಥರ ಸ್ಫೂರ್ತಿ ಅನಿಸುತ್ತೆ. ದೇವರು ನಿಮ್ಗೆ ಇನ್ನಷ್ಟು ಆಯಸ್ಸು ಮತ್ತು ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾನು ಧನ್ಯವಾದಗಳು. ಈಗ ಇಡೀ ಮಜ್ಲು ಶಂಕರಪ್ಪ ಅವ್ರ ಜೊತೆಗೆ ಯಲ್ಲಪ್ಪ ಸವದಿ ಅವರಿಗೆ ಯಲ್ಲಪ್ಪ ಅವರಿಗೆ, ಶ್ರೀ ರಾಮಪ್ಪ ಅವರಿಗೆ, ಇದು ಬರ್ತದಲ್ವಾ ಏನು ಒಂದು ಸುಮ್ಮನೆ ಓಡಾಡ್ತಾ ಇರ್ತೇವೆ. ಹಂಗೆ ನಿಂತ್ಕೊಳ್ಳಿ ಸರ್. ಗೀತವನ್ನು ತತ್ವಪದಕ್ಕೆ ಅಳವಡಿಸಿ ಹಾಡುವಾಗ ಒಂದು ಶ್ರದ್ಧೆ, ಅಚ್ಚುಕಟ್ಟು, ಧ್ವನಿ ಮೇಲಿನ ಹಿಡಿತ, ಕೇಳುವವರ ಹಿಡಿತ, ಹಾಡಿನ ಭಾವವನ್ನು ಹೊಮ್ಮಿಸುವ ರೂಪಗಳು ಅತ್ಯಂತ ಪಕ್ವವಾಗಿ ಹೊರಹೊಮ್ಮುತ್ತವೆ. ಜಾನಪದ ಮತ್ತು ಹಿಂದೂಸ್ತಾನಿಯ ಎರಡು ಬೆಳಗುಗಳು ಒಂದೊಳಗೆ ಸೇರಿದಾಗ ಏನು ಚೆಲುವು ಉಂಟಾಗುತ್ತೋ ಆ ಚೆಲುವೆಲ್ಲವನ್ನೂ ನೀವು ಈ ಮೇಳದಲ್ಲಿ ನೋಡ್ಬೋದು. ಜೊತೆಗೆ ಭಾಳ ವಿಶೇಷ ಅಂದರೆ ಇವರು ತಾಳ ಹಾಕೋ ಪದ್ಧತಿ ಇದೆಯಲ್ಲ, ಅದು ನೀವು ಪಾರಿಜಾತ ಅಂತ ಹಿಂದೆ ಬಂದಿದ್ರು ಕಲಾವಿದರು ಗಮನಿಸಿದ್ರಿ ಅಲ್ಲ. ಆ ತಾಳ ಹಾಕೋ ಪದ್ಧತಿ ದೊಡ್ಡಾಟ ಮತ್ತು ಕರ್ನಾಟಕ, ಅದರಾಗೂ ಮಡಿವಾಳಪ್ಪರು ಕರಡೆ ಮಜಲಿನ ತಾಳದವರು. ಕರಡೆ ಮಜಲು ಅಂದ್ರೇ ತಾಳ ಬಿಡಿ, ತಾಳದ ಜೊತೆಗೆ ಆಟ ಆಡಿ ಗೆಲ್ಲುವಂಥದ್ದು. ಅಂತಹ ತಾಳದ ಮಜಲು ಕೂಡ ಇದರೊಳಗೆ ಭಾಳ ಅಪರೂಪವಾದ ಹೊಂದಾಣಿಕೆ. ಇದೇನು ಬರೀ ತತ್ವಪದವೋ ಅಷ್ಟೇ ಅಲ್ರಿ, ತಾಳಿನಲ್ಲಿ ಹೆಸರು ಬಾರಿಸ್ತಾರ್ರಿ. ನಾವು ಈಗ ಕೇಳ್ಬೋದ್ರಿ, ಹೆಸರು ತಗೋತಾರ್ರಿ. ನಾವು ಕರಡೆ ಮಜಲಿನ ಒಳಗೆ ಹೆಸರು ತಗೋತಾರ್ರಿ, ಹೆಸರೇ ನುಡಿಸ್ತಾರೆ ಅಂತ. ಇದೇ ಹೆಸರು ರೀ ಅಂತ ಅನ್ನುವಂಥ ಉತ್ಪತ್ತಿ ಮಾಡೋವರೆಗೂ ಕರಡೆ ಮಜಲ್ ಇದೆ ಅಂತ. ಅಂಥ ಕೈಗಳು, ಅಂಥ ಮನಸ್ಸುಗಳು ಒಟ್ಟಿಗೆ ಸೇರಿ ಒಂದು ಈಗ ಭಾಳ ಸೊಗಸಾದ ಮಜಲನ್ನು ನಾವು ಈಗ ಕರೆ ಮಜಲನ್ನು ಕೇಳೋಣ. ನೀವು ಯಾರ್ಯಾರ ತತ್ವ ಹಾಡ್ತಾರೆ ನಿಜಗುಣ ಶಿವಯೋಗಿಗಳು ನೀವು ಗಮನಿಸ್ಬೇಕು. ನಿಜಗುಣ ಶಿವಯೋಗಿಗಳು ಇಲ್ಲಿ ಯಳಂದೂರು ತಾಲೂಕಿನವರು. ಆದರೆ ಯಳಂದೂರು ತಾಲೂಕಿಗಿಂತ ಉತ್ತರ ಕರ್ನಾಟಕದಲ್ಲಿ ತುಂಬ ಅವ್ರ ಬಗ್ಗೆ ಹಾಡ್ತಾರೆ. ಸಂಪನ್ನಾಚಾರ್ಯರು, ಶಂಕಾರ್ಯರು, ಸರ್ಪಭೂಷಣರು, ಶಶಿನಾಳ ಶರೀಫರು, ಕಡ್ಕೋಳ್ ಮಡಿವಾಳಪ್ಪರು, ಎಕ್ಕುಂಡಿ ರಾಮಲಿಂಗೇಶ್ವರ, ಹೀಗೊಂದು ದೊಡ್ಡ ಪಟ್ಟಿ ಕರ್ನಾಟಕದಲ್ಲಿ ತತ್ವಪದ ಹಾಡುಗಾರರು ಇನ್ನೂ ಇದ್ದಾರೆ, ಹಾಡ್ತಾರೆ. ನಾಗಲಿಂಗ ಯೋಜಗಳು, ದಾಸರ ಪದ್ಯಗಳು ಹಾಡ್ತಾರೆ. ಇವರು ಇಬ್ರಾಹಿಂ ಸಾಹೇಬರು ಅಂತೇಳಿ ಭಾವೈಕ್ಯತೆ ಮೇಲೆ ಹಾಡೋದ್ರ ಜೊತೆಗೆ ಹೆಚ್ಚಿದ್ದರು. ಅವರ ಹಾಡುಗಳನ್ನು ಹಾಡ್ತಾರೆ. ನಾವೀಗ ಧರೆಯ ಭೋಗವಾನಿ ಅದಾದ್ಮೇಲೆ ನೀವು ಬರ್ತೀರಾ, ಇದ್ರದ್ದೇ ತಾನೇ ಇದು. ನೀವು ಬರ್ತೀರಾ ಇಲ್ಲ ಅಲ್ಲೇ ಇರ್ತೀರಾ, ಬರ್ತೀರಾ ಇಲ್ಲ ಅಲ್ಲೇ ಇರ್ತೀರಾ ನೋಡೋಣ.
ಇದ್ದಾರೆ. ನಿಮ್ಮೂರಿಗೆ ನಾವು ಬರಬೇಕಾದರೆ ನಿಮ್ಮ ಮನಸ್ಸು ಹೊಂದಿರಬೇಕು. ತನು ಮನ ಧನ ಕೊಟ್ಟು ಗುರುವಿನ ಪಡ್ಕೊಂಡು ಗರ್ವ ಅಹಂಕಾರ ಎಲ್ಲ ಬಿಡಬೇಕು ಅಂತ. ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಿಮ್ಮ ಮನಸ್ಸು ಹೊಂದಿರಬೇಕು. ತನು ಮನ ಧನ ಕೊಟ್ಟು ಗುರುವಿನ ಪಡ್ಕೊಂಡು ಗರ್ವ ಅಹಂಕಾರ ಎಲ್ಲ ಬಿಟ್ಟಿದ್ದಾದ್ರೆ ಬಂದ ಜನ್ಮ ಸಾರ್ಥಕ ಆಗ್ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಒಬ್ಬರ ಸುಭಾಷಿತರು ಕರೀತಾರೆ, ಏನು ಎಕ್ಕುಡಿ ರಾಮಲಿಂಗೇಶ್ವರರು ಕರೀತಾರೆ ನಮ್ಮನ್ನೆಲ್ಲ, ಮಾನವರೇ ಶ್ರೇಷ್ಠವಾದಂಥ ನಿಮಗೆ ಜನ್ಮ ಕೊಟ್ಟೆ ನೀವೆಲ್ಲ ಬರ್ತೀರೇನಪ್ಪ ಮೋಕ್ಷವನ್ನು ಸಂಪಾದನೆ ಮಾಡಲಿಕ್ಕೆ ಅಂತೇಳಿ ಕರುತ್ತದ. ಬರ್ತೀರಾ ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಪಡೆಯಲು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇಲ್ಲೇ ಎಲ್ಲ ದುಃಖವನಿ ವರಮೋಕ್ಷ ಪಡೆಯಲು ಬರ್ತೀರಾ, ನೀವು ಬರ್ತೀರಾ ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ವರಮೋಕ್ಷ ಪಡೆಯಲು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇಲ್ಲೇ ಇರ್ತೀರಾ. ಅಕ್ಕರದಾಸನಿ ಪುತ್ರ ಅಣ್ಣ ತಮ್ಮರ ಬಿಟ್ಟು, ಅಕ್ಕರದಾಸನಿ ಪುತ್ರ ಅಣ್ಣ ತಮ್ಮರ ಬಿಟ್ಟು, ಸಕ್ಕರೆ ಬೆರಸಿದ ಸವಿಯುವುದವನ್ನು ಬಿಟ್ಟು, ಕೆಚ್ಚೆಗಾದಿಯ ಬಿಟ್ಟು ಸೊಪ್ಪು ಕೆಚ್ಚೆಗಾದಿಯ ಬಿಟ್ಟು ಸೊಪ್ಪು ಸಣವನ್ನು ಬಿಟ್ಟು, ರೊಕ್ಕದ ತಿಜೋರಿ ಕೀಲಿ ಕೈಯನ್ನು ಬಿಟ್ಟು, ರೊಕ್ಕದ ತಿಜೋರಿ ಕೀಲಿ ಕೈಯನ್ನು ಬಿಟ್ಟು ಬರ್ತೀರಾ, ನೀವು ಬರ್ತೀರಾ, ನೀವು ಬರ್ತೀರಾ ವರಮೋಕ್ಷ ಪಡೆಯಲು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇಲ್ಲೇ ಇರ್ತೀರಾ. ತಗಲವ ಮಾಡಿ ಗಳಿಸಿದ ಹೊಲ ಮನೆ ಬಿಟ್ಟು, ಇನ್ನು ಏನೇನೋ ಮಾಡಿ ನಿಮ್ಗೇನು ಹೇಳೋದಪ್ಪ, ನಿಮ್ಗೆ ಗೊತ್ತಾ, ಅದಕ್ಕೆ ಗೊತ್ತಾ. ತಂಟೆ ತಗಲವ ಮಾಡಿ ಗಳಿಸಿದ ಹೊಲ ಮನೆ ಬಿಟ್ಟು, 8 ಎತ್ತಿನ ಕಮುಟ ಎಲ್ಲ ಐಶ್ವರ್ಯ ಬಿಟ್ಟು, ನೆಂಟರ ಬಂಗಾರಗಳ ನೆಂಟರ ಬಂಗಾರಗಳ ಕೂಡ ಮುಂಜಾನೆ ಗಂಟಲ ಹರಿಕೊಂಡು ಗಳಿಗೆ ಮಾಡುವುದು ಬರ್ತೀರಾ, ಬರ್ತೀರಾ ಅದೇ ವರಮೋಕ್ಷ ಪಡೆಯಲು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇಲ್ಲೇ ಇರ್ತೀರಾ. ವೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು, ಅಷ್ಟ ವೈಭವ ಬಿಟ್ಟು ಅಧಿಕಾರ ಮದ ಬಿಟ್ಟು, ಇಷ್ಟ ಮಿತ್ರರ ಬಿಟ್ಟು ದುಷ್ಟ ಚಟಗಳು, ಕಟದ ಕಣ್ಣೀರ ಕಂಬಾದ ಮನೆ ಬಿಟ್ಟು, ಕಟದ ಕಣ್ಣೀರ ಕಂಬಾದ ಮನೆ ಬಿಟ್ಟು, ಕುಟಿಲ ಸಂಸಾರದ ಕುಟಿಲ ಸಂಸಾರದ ಕಿಟಿಕಿಯನ್ನು ಅದೇ ಬರೆಯ ಭೋಗವ ಬಿಟ್ಟು ವರಮೋಕ್ಷ ಪಡೆಯಲು ಬರ್ತೀರಾ, ಇಲ್ಲೇ ಇರ್ತೀರಾ, ನೀವು ಬರ್ತೀರಾ ಇಲ್ಲೇ ಇರ್ತೀರಾ. ಕಾಮ ಕ್ರೋಧವ ಬಿಟ್ಟು ಹೋಮ ಹವನವ ಬಿಟ್ಟು, ಕಾಮ ಕ್ರೋಧವ ಬಿಟ್ಟು
ಓಂ ಹವನವ ಬಿಟ್ಟು ತಾಮಸ ಮತಿ ಬಿಟ್ಟು ಹೀನ ಗುಣಗಳ ತಾಮಸ ಮತಿ ಬಿಟ್ಟು ಹೀನ ಗುಣಗಳಲ್ಲಿ ಸ್ವಾಮಿ ಶ್ರೀ ರಾಮಲಿಂಗನ ಪಾದ ಪ್ರೇಮದಿ ಬದಿತ ಮೈಕ್ ದೂರ ಆಗ್ಬಿಟ್ಟಿದೆ ನಿಮ್ಗೆ. ಇಲ್ರಿ ಈಗೆಲ್ಲ ನೀವು ಹೇಳಿಲ್ಲ ಬರ್ತಿರಾತಿಲ್ಲ ಸೌಡ್ ಇಲ್ಲಾಗೈತಿ ನಾವು ಬರಾಕಿ ಬಿಡು ಹೇಳ್ತೀನಿ ತನು ಏನು ಶಾಶ್ವತವೇ ಮನಕ್ಕೆ ನಿಶ್ಚಲಗಳು ಕರ್ಣೇನು ಆಜ್ಞಾತರನ್ನು ವನಿತೆಯು ವನಿತೆ ಅಂದ್ರೆ ಏನ್ರಿ ಇದೆ ಅವರು ವಯಸ್ಸು ಕೊಡ್ತಾರೆ. ನೀವು ಕೇಳಬಾರ್ದು ಅಲ್ರಿ ಇಲ್ಲಿ ತಿಳಿಯಂಗಿಲ್ಲ ವನಿತೆ ಅಂದ್ಕೊಳ್ಳಿ ವನಿಕೆತಾರ ಇಲ್ರಿ ಏನ್ತೇನ್ರಿ ನಿಮ್ಮ ಹೆಂಡತಿ ಅಲ್ರಿ ವನಿತೆ ಅಂತಂದ್ರೆ ಹೆಣ್ಣು ಮಗಳು ವನಿತೆಯ ಅನುಕೂಲಿ ಅನುಕೂಲ ಬಿಟ್ಟು ಬರ್ಬೇಕಂತ ಹೇಳ್ತಾರ ಅವ್ರು ಇದೇನೇ ಏನಂತ ಮಾತಾಡಿದ್ರು ನಿಮಗೇನು ಅಷ್ಟು ನಿಮ್ಮ ಸಂಸಾರ ಬಿಟ್ಟು ಬಾ ಅಂದಿಲ್ಲ ಸಂಸಾರದೊಳು ಮುಕ್ತಿ ಸಿದ್ಧ ಸಂಸಾರ ಯೋಗಿ ಲೋಕ ಪ್ರಸಿದ್ಧ ಅನ್ನುವಂಥ ಮಾತು ನಿಜಗುನೇ ಹೇಳ್ಯಾರ ನಮಗೆ ಹಿಂಗಂಡಿಲ್ಲ ಮತ್ತೆ ಹಾ ನೋಡ್ರಿ ಪಾರಮಾರ್ಥ ಲೌಕಿಕ ಎರಡನ್ನು ಮಾಡದೆ ಕೂಡಿ ನಿಂತು ನಡೆಸುವವನೇ ಜಾನನು ನಮ್ಮ ಮಹಾನುಭಾವರು ಸ್ವಲ್ಪ ನಿಜಗುನೇ ಹೇಳ್ಯಾರ. ಅಂದಂಗೆ ಸಂಸಾರ ಬಿಟ್ಟರ ಏನೇನು ಸಂಸಾರ ಕಮ್ಮಿಡ್ರಿ ಬಾಬಾ. ಅದಕ್ಕೆ ಹೇಳ್ತಾರೆ ಗಾಳಿ ಬಿಟ್ಟಾಗ ತೋರಿಕೋ ಮನುಜ ಗಾಳಿ ಇದು ಹಗಲೆಲ್ಲ ಬಿಡಂಗಿಲ್ಲ. ಈ ಗಾಳಿ ಹಗಲೆಲ್ಲ ಬಿಡುವುದಿಲ್ಲ ಅನ್ನೋದ್ರ ಬಂದ ಈ ಸದ್ಯ ಚಾ ಬಂದತಿ ಕುಡ್ದ್ರೆ ನಾವು ಹಾಡ್ತಾರೆ ಚಾ ಗಾಳಿ ಬಿಡಕ್ಕೆ ಶಂಕರಪ್ಪರೇ ನಿಮಗೆ ಹುರುಪು ಹೆಂಗ್ ಬಂತ್ರಿ? ಟೀ ಕುಡಿದು ಬಿಡ್ಲಿ ಕುಡಿತಾನೆ ನಿಮ್ಮ ಹುರುಪಲ್ಲ ಒಂದ್ ಸ್ವಲ್ಪ ಹಂಚಿ ಹೋಗ್ರಿ ಅಂತ ರಾಮರ ಬಂಟ ಆಂಜನೇಯ ಕೊಟ್ಬಿಟ್ರು ಹಂಗೆ ಅಂತಾರೆ. ರಾಮರ ಬಂಟ ಎಲ್ಲ ಇವ್ರಿಗೆ ಕೊಟ್ಬಿಟ್ಟಿದ್ದಾನೆ. ಹಾ ಅಂತಂದ್ರೆ ನಮ್ದು ಹಾನಿ ಆಗ್ತದೆ. ಮತ್ತೆ ತಿಂಗಳು ಬರ್ಮಟ ನಾವು ಎಂದು ಬಂದಿತ್ತು ಎಂದು ಈ ಸಭಾ ತೋರಿಸಿರು ಏನು ಇದನ್ನು ವಾಕ್ಯ
ಕಕುಳುತಿ ಸುಗ್ಗಿ ಮಾಡೋಣ ಭಾರಮ್ಮ ಒಗೆಲತಿ ಸುಮ್ಮನ ಕಕುಳುತಿ ಅಗ್ಗದ ಫಲಗಳ ಕೊಯ್ಲಿಕ್ಕೆ ಫಲದವ ಅಗ್ಗದ ಫಲಗಳ ಕೊಯ್ಲಿಕ್ಕೆ ಫಲದವ ಅಗಿಲಿ ಕರೆದರೆ ಇಗಿಲಿ ಹೋಗಿ ಸುಖಿ ಮಾಡೋಣ ಭಾರಮ ಬಗೆಲತಿ ಸುಮ್ಮನ ಕಕುಳುತಿ ಸುಖಿ ಮಾಡೋಣ ಭಾರಮ ಬಗೆಲತಿ ಸುಮ್ಮನ ಕಕುಳುತಿ ಫಲದವ ಕರೆದರೆ ಹೋಗಲೇಬೇಕು ಫಲದವ ಕರೆದರೆ ಹೋಗಲೇಬೇಕು ನೆಲೆಯನ್ನು ತಿಳಿಬೇಕು ಕುಲದವರುಂದು ನೆಲೆಯನ್ನು ತಿಳಿಬೇಕು ಕುಲದವರುಂದು ಅಲ್ಲಿಗೆಯು ಸಾಕು ಬಲು ಜೋಗಿರಬೇಕು ಅಲ್ಲಿಗೆಯು ಸಾಕು ಬಲು ಜೋಗಿರಬೇಕು ಕಳಕಮಳಿದು ಕೈ ಕುಡುಗೋಲು ಹಿಡಿಯುತ್ತ ಕಳಕಮಳಿದು ಕೈ ಕುಡುಗೋಲು ಹಿಡಿಯುತ್ತ ಸುಖಿ 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 ಮನನ ಬಾರಮ್ಮ ಒಜಾತಿ ಸುಮ್ಮನ ಕಕುಳುತಿ ಸುಖಿ ಮನನ ಬಾರಮ್ಮ ಒಜಾತಿ ಸುಮ್ಮನ ಕಕುಳುತಿ ಏಳೆಂಟು ಒಕ್ಕಡಿ ಎನಿಸಿ ಬಾಳುವುದೈತಿ ಕಾಳಕೂಟದ ವಿಷಯವೆನಿಸಿ ಬೆಲ್ಲವದನಿಸಿ ಬಾಳಂದೂರಾಗಿ ಯವನಿಸಲು ಸಜ್ಜೆ ಬಾಳಂದೂರಾಗಿ ಯವನಿಸಲು ಸಜ್ಜೆ ಓಲಾಡುತ್ತ ಬಹುರಾಗದಿ ಕೊಯ್ಯೋಣ ಸುಗ್ಗಿ ಮಾಡೋಣ ಬಾರಮ್ಮ ಶಿಶುನಲದೀಶತಾವ ಕರೆಯುವದಂಗ ವಸುದೆಯೊಳಗೆ ಬೇಗ ಕರೆದರೆ ಗಡ ಹೋಗಿ ವಸುದೆಯೊಳಗೆ ಬೇಗ ಕರೆದರೆ ಗಡ ಹೋಗಿ ಕಸವನರಿಸಿ ಕೈ ಕೊಡುಗೋಲು ಹಿಡಿಯುತ್ತ ಕಸವನರಿಸಿ ಕೈ ಕೊಡುಗೋಲು ಹಿಡಿಯುತ್ತ ಹಸನಾಗಿ ಹಲವಡೆ ಹರಿಬಮ್ಮನ ಸಣ್ಣ ಸುಟ್ಟು ಹಸನಾಗಿ ಹಲವಡೆ ಹರಿಬಮ್ಮನ ಸಣ್ಣ ಸುಟ್ಟು ಸುಗ್ಗಿ ಮಾಡೋಣ ಅಗ್ಗದ ಫಲಗಳ ಕೊಯ್ಲಿಕ್ಕೆ ಫಲದವ ಅಗ್ಗದ ಫಲಗಳ ಕೊಯ್ಲಿಕ್ಕೆ ಫಲದವ ಅಗಿಲಿ ಕರೆದರೆ ಇಗಿಲಿ ಹೋಗಿ ಸುಖಿ 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 ಮಾಡೋಣ ಬಾರಮ್ಮ ಬಗೆಲತಿ ಸುಮ್ಮನ ಕಕುಳುತಿ ಸುಖಿ ಮಾಡೋಣ ಬಾರಮ್ಮ ಬಗೆಲತಿ ಸುಮ್ಮನ ಕಕುಳುತಿ ಕೇಳಿದ್ರಲ್ಲ ಚರಿತ್ರ ಚಿತ್ರ ಎಷ್ಟನೇ ಗೇರ್ ಸ್ವಾಮಿ ಇದು ಆಡುದು ಅಲ್ಲ, ಇದು ಅವರು ಆರಂಭಕ್ಕೆ ಹಾಡಿದ್ರಲ್ಲ, ಹಾಡನ್ನ
ಶುರು ಮಾಡೋಕ್ಕೆ ಒಂದು ಮನೋನೆಲೆ ಉಂಟು ಮಾಡಿಬಿಡ್ತಲ್ಲ, ಅಷ್ಟು ಸುಂದರವಾದ ಹಿಂದೂಸ್ತಾನಿ ಟೇಕಪ್ ನಾವು ತಗೊಂಡು. ಹಾಗಾಗಿ ನಮ್ಮ ಸಂಗೀತ ನಾವು ಅಂದ್ಕೊಂಡಂಗೆ ಹಳ್ಳೀಲಿ ಭಜನೆ ಹಾಡೋದು ಅಂದ್ರೆ ಒಂದು ತೆಕ್ಕೆ ಹೆಚ್ಚು ಕಮ್ಮಿ 20 ಜನ ಇದ್ರೆ 20 ಜನನೂ ತಾಳ ಚೆಚ್ಚಿಬಿಡ್ತೀವಿ. ಯಾವಾಗ ಏರ್ಸ್ತಾರ ಹಾಕ್ಬೇಕು, ಯಾವಾಗ ಕಡಿಮೆ ಹಾಕ್ಬೇಕು ಅನ್ನೋದು ಸೂಕ್ಷ್ಮ ಕಡಿಮೆ ಆಯಿತು. ಈಗ ಅದು ಬದಲಾಗ್ತಾ ಇದೆ. ಎಷ್ಟು ಸೂಕ್ಷ್ಮವಾಗಿ ಸಂಗೀತ ಕಚೇರಿ ಕೇಳಿದಷ್ಟು ಅಚ್ಚುಕಟ್ಟಾಗಿ ಒಂದು ತತ್ವಪದ ಭಜನೆನ ಕೇಳೋ ಕಾಲಘಟ್ಟದಲ್ಲಿದ್ವಿ. ಅಂದರೆ ಎಷ್ಟು ಒಳ್ಳೆ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಇದು ದೊಡ್ಡ ಸಾಕ್ಷಿ. ಅವರ ಸಂಗೀತ ಕಲಿಕೆ ಮತ್ತು ಇದನ್ನು ಹೊಂದಿಸಿರೋ ರೂಪ, ಶರೀಫ್ ಹಾಡನ್ನು ಇಷ್ಟು ರುಚಿಯಾಗಿ ಕೊಡೋಕ್ಕೆ ಸಾಧ್ಯವಾಗಿದ್ದು. ಹಾಗೆ ಇನ್ನೊಬ್ಬ ಮಹಾಶಯ ಇದ್ದಾನೆ ಕಡ್ಕೊಂಡು ಮಡಿವಾಳಪ್ಪ ಅಂತ. ಅವನ್ನ ನಿಜವಾದ ವಚನ ಎಲ್ಲ ಹೇಳಿಬಿಟ್ರೆ ನೀವು ಆಶ್ಚರ್ಯ ಬಿದ್ದು ಹೋಗ್ತೀರಿ. ಯಾರ ಹೊಲ ಯಾರ ಮನೆ ಅಂತ ನಾವು ಏನಂತಾನಂತ ಮುಂದೆ ನೋಡೋಣ. ನಮ್ದು ಹೆಚ್ಚಿರ್ತೈತ್ರಿ. ಈ ಭಜನಾ ಮಾಡಲಿ, ಜಾನಪದ ಏನೋ ಮಾಡಲಿ, ಸಂಗೀತ ಒಂದು ಸ್ವಲ್ಪ ಜ್ಞಾನ ಇತ್ತಂದ್ರೆ ಅವ್ರಿಗೆ ಎಲ್ಲಾನು ಅನುಕೂಲ ಆಗ್ತದೆ. ಎಲ್ಲಾನು ತಗೊಂಡು ಹೋಗ್ತೈತಿ. ಹೊಲ ಯಾರ ಮನೆ ಸುಳ್ಳ ಮೆಚ್ಚಿ ಕುಂತಿಯಲ್ಲ, ಯಾರ ಹೊಲ ಯಾರ ಮನೆ ಸುಳ್ಳ ಮೆಚ್ಚಿ ಕುಂತಿಯಲ್ಲ. ನಾನು ನನ್ನ ತಂದೆಯಲ್ಲ ಬಿಟ್ಟು ಹೋಗುದು ಗೊತ್ತೇ ಇಲ್ಲ. ನಾನು ನನ್ನ ತಂದೆಯಲ್ಲ ಬಿಟ್ಟು ಹೋಗುವುದು ಗೊತ್ತೇ ಇಲ್ಲ. ಯಾರ ಹೊಲ ಯಾರ ಮನೆ ಸುಳ್ಳ ಮೆಚ್ಚಿ ಕುಂತಿಯಲ್ಲ, ಯಾರ ಹೊಲ ಯಾರ ಮನೆ ಸುಳ್ಳ ಮೆಚ್ಚಿ ಕುಂತಿಯಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ. ಒದಗಿ ಬಂತ ಋಣದ ಕಾಲ, ಒದಗಿ ಬಂತ ಋಣದ ಕಾಲ. ಸತ್ತ ಬಳಿಕ ಯಾರ ಪಾಲ, ಯಾರ ಹೊಲ ಯಾರ ಮನೆ ಸುಳ್ಳ ಮೆಚ್ಚಿ ಕುಂತಿಯಲ್ಲ. ಯಾರ ಹೊಲ ಯಾರ ಮನೆ ಸುಳ್ಳ ಮೆಚ್ಚಿ ಕುಂತಿಯಲ್ಲ. ಹಣವು ಮಾತ್ರ ಗಳಿಸಿದಿ ಹೆಚ್ಚ, ಸಾಯು ತನಕ ತಿಂದಿದಿ ನುಚ್ಚ. ಹಣವು ಮಾತ್ರ ಗಳಿಸಿದಿ ಹೆಚ್ಚ, ಸಾಯು ಸೋಡಾ ಮೊಸರು ತರಲಿಲ್ಲ, ಜೀರಾ ಹಾಕಿ ತರಲಿಲ್ಲ, ಒಂದು ದಿನ ತುಪ್ಪ ಕಾಸಲಿಲ್ಲ, ಕರಿಗಾಡ ಎತ್ಕೊಂಡು ತಿನ್ನಲಿಲ್ಲ. ಶ್ರೀಮಂತಿಗೆ ಬರ್ತಾರೆ ರೋಗ ಹೆಚ್ಚಿರ್ತಾವ. ಮುನ್ನ ದೊಡೆವ ಗಳಿಸಿ ಮಣ್ಣೊಳಗೆ ಬಚ್ಚಿಟ್ಟು ಚೆನ್ನಾಗಿ ನೆಲ ಸಾರಿಸಿ ಬಾಯೊಳಗೆ ಮಣ್ಣು ಕಾಣಲ್ಲ ಸರೋತಿ ನೋಡೆ ಸತ್ತ ಹೇಳ್ತಿಲ್ಲೋ ಸಡ್ಡಿ ಆದ ತುತ್ತು ಬಾಯಾಗ ಹೋಗಲಿಲ್ಲ ಗಂಜಿ ಗಂಟ್ ಗಂಟ್ ರಾಕ್ ರಾಕ್ ಅಲ್ರಿ ರಾಕ್ ರಾಕ್ ಅಂತ ಸತ್ತಿರ್ತೈತ್ಲ ಅವನಿಗೆ ರೊಕ್ಕ ರೊಕ್ಕ ಅನ್ಕೊಂಡು ಗಳಿಸಿದ್ರೆ ಏನು ಪ್ರಯೋಜನ ಇಲ್ಲ. ತಾನು ತಿನ್ನಬೇಕು, ಮಂದಿಗೂ ಹಾಕಬೇಕು, ತಾನು ಉಂಡುಟ್ಟು ಸುಖರೂಪದಿಂದ ಇರಬೇಕು, ಮಂದಿಗೂ ಶಾಂತತೆ ಕೊಡುವಂಥ ಭಾವ ಬರಬೇಕು. ನಾನೇ ಆಟ ತಿನ್ನಬೇಕು, ನನ್ನ ಮನೆಯೇ ದೊಡ್ಡದಾಗಬೇಕು, ನನ್ನ ಹೆಂಡ್ರ ಮಕ್ಕಳು ಆರಾಮಿರಬೇಕು, ಬೀಗರು ಬಿದ್ದರೂ ಆರಾಮಿರಬೇಕು, ಮಂದಿ ಎಲ್ಲ ಹೋಗು
ಆ ಭಾವ ಬ್ಯಾಡತ್ತೆ ಏನ್ ಹೇಳ್ಯಾರ ಇಲ್ಲಿ ಮಾತರು. ಹಣವು ಮಾತ್ರ ಗಳಿಸಿದಿ ಹೆಚ್ಚ, ಸಾಯು ತನಕ ತಿಳಿದಿದಿ ನುಚ್ಚ, ನಿನ್ನ ಮಾತ ಕೇಳಿದ್ರೆ ಬೆಲ್ಲದ, ನಿನ್ನ ಮಾತ ಕೇಳಿದ್ರೆ ಬೆಲ್ಲದ, ಮಾಡಲಿಲ್ಲ ಉಪಕಾರ ಚಿತ್ತಿತ್ತ, ಯಾರ ಫಲ ಯಾರ ಮನೆ, ಸುಳ್ಳ ಮೆಚ್ಚಿ ಕುಂತಿಯಲ್ಲ, ಯಾರ ಫಲ ಯಾರ ಮನೆ, ಸುಳ್ಳ ಮೆಚ್ಚಿ ಕುಂತಿಯಲ್ಲ. ಮನುಷ್ಯ ಜನ್ಮ ಶ್ರೇಷ್ಠ ದೈತಿ ಪಾಪದೊಳಗ ಬಿದ್ದು ಸತ್ತಿ, ಮನುಷ್ಯ ಜನ್ಮ ಶ್ರೇಷ್ಠ ದೈತಿ ಪಾಪದೊಳಗ ಬಿದ್ದು ಸತ್ತಿ, ಹಗಲು ರಾತ್ರಿ ರೊಕ್ಕದ ಚಿಂತೆ, ಹಗಲು ರಾತ್ರಿ ರೊಕ್ಕದ ಚಿಂತೆ, ನೀ ಹೋದ ಮೇಲೆ ಯಾರ ಗತಿ, ಯಾರ ಬಲ ಯಾರ ಮನೆ, ಸುಳ್ಳ ಮೆಚ್ಚಿ ಕುಂತಿಯಲ್ಲ, ಯಾರ ಬಲ ಯಾರ ಮನೆ, ಸುಳ್ಳ ಮೆಚ್ಚಿ ಕುಂತಿಯಲ್ಲ. ಪುಣ್ಯದಿಂದ ಪೃಥ್ವಿಗೆ ಬಂದೆ ಸಾರ್ಥಕಾಗ್ಲಿಲ್ಲ ಜನ್ಮ ನಿಂದು, ಪುಣ್ಯದಿಂದ ಪೃಥ್ವಿಗೆ ಬಂದೆ ಸಾರ್ಥಕಾಗ್ಲಿಲ್ಲ ಜನ್ಮ ನಿಂದು, ಸತ್ಯದಿಂದ ನಡೆಯೋ ಬಂದು, ಸತ್ಯದಿಂದ ನಡೆಯೋ ಬಂದು, ಮತ್ತೆ ಹುಟ್ಟಿ ಬರುವುದೆಂದು, ಯಾರ ಬಲ ಯಾರ ಮನೆ, ಸುಳ್ಳ ಮೆಚ್ಚಿ ಕುಂತಿಯಲ್ಲ, ಯಾರ ಬಲ ಯಾರ ಮನೆ, ಸುಳ್ಳ ಮೆಚ್ಚಿ ಕುಂತಿಯಲ್ಲ. ಹುಟ್ಟಿದವನು ಉಳಿಯುವುದಿಲ್ಲ, ಮತ್ತೆ ತಿರುಗಿ ಬರುವುದಿಲ್ಲ, ಹುಟ್ಟಿದವನು ಉಳಿಯುವುದಿಲ್ಲ, ಮತ್ತೆ ತಿರುಗಿ. ತಮ್ಮ ಒಂದು ಆತ್ಮದ ಬಲದಿಂದ, ಆತ್ಮಶಕ್ತಿ ಪ್ರಭಾವದಿಂದ, ತನ್ನ ಧರ್ಮದ ಒಂದು ಪ್ರಭಾವದಿಂದ ಮತ್ತೊಬ್ಬರನ್ನು ಉಳಿಸಬಹುದು. ಸಾಯುದು ಖರೆ ಅವನು ಮಾತ್ರ ಉಳಿಯಾಕ ಸಾಧ್ಯ. ಯಾಕ ಅಂದ್ರೆ ಈ ಬಿರುದ ಮಹಾತ್ಮನ ಬಿರುದು ಸುಳ್ಳಾಕೈತೆ ತಿಳಿದ ಪರಮಾತ್ಮನ ಬಂದು ಅದನ್ನು ರೂಪದಿಂದ ಬಂದು ಅದು ಉದ್ಧಾರ ಮಾಡಬೇಕಾಗೈತೆ. ಯಾಕ ಆ ಬಿರುದು ಸುಳ್ಳಾಗಬಾರ್ದು ತಿಳಿದು ಭಕ್ತವತ್ಸರ ಎಂಬ ಬಿರುದು ಪತ್ತೆ ಶಿವನೇ ಭಕ್ತರ ಆಧೀನನಾಗಿರೋ ಬೇಡಲ್ಲ ಅಂತ ಕೇಳ್ಯಾರ. ಅದಕ್ಕೆ ಆ ಭಕ್ತರ ಆಧೀನ ಪರಮಾತ್ಮ ನಾನು ಉಳಿಯಾಕ ಸಾಧ್ಯ, ಇನ್ನೊಬ್ಬನು ಬದುಕಾಕು ಬರ್ತೈತಿ. ಹೇಳಿ, ಹುಟ್ಟಿದವನು ಉಳಿಯುವುದಿಲ್ಲ, ಮತ್ತೆ ತಿರುಗಿ ಬರುವುದಿಲ್ಲ, ಮಡಿವಳೇಶ ಹೇಳನಲ್ಲ, ಮಡಿವಳೇಶ ಹೇಳನಲ್ಲ, ಅವನ ಹೊರತ ದೇವರಿಲ್ಲ, ಯಾರ ಬಲ ಯಾರ ಮನೆ, ಸುಳ್ಳ ಮೆಚ್ಚಿ ಕುಂತಿಯಲ್ಲ, ಯಾರ ಬಲ ಯಾರ ಮನೆ, ಸುಳ್ಳ ಮೆಚ್ಚಿ ಕುಂತಿಯಲ್ಲ. ನಾನು ನನ್ನ ತಂದೆಯಲ್ಲ, ಹೋಗುವುದು ತಂದೆಯಿಲ್ಲ,
ಮನೆ ಸುಳ್ಳ ಮೆಚ್ಚಿ ಕುಂತಿಯಲ್ಲ ಯಾರ ಹೊಲ ಯಾರ ಮನೆ ಯಾರ ಹೊಲ ಯಾರ ಮನೆ ಸುಳ್ಳ ಮೆಚ್ಚಿ ಕುಂತಿಯಲ್ಲ. ನಾವು ನೋಡೋಕ್ಕಾಗಲಿ ಪುಣ್ಯಾತ್ಮರು ಒಂದು ಮಾತು ಹೇಳ್ತಾರೆ. ನಮ್ಮವ್ರಿಗೆ ನಾವು ಭಾಳ ಅವ್ರನ್ನ ಜ್ಞಾನಕ್ಕೆ ವಹಿಸಿ ಇನ್ನೇನು ಇಂಥ ಕಲಾವಿದಲ್ಲಿ ಕಾಣಿಲ್ಲ ಆಗ್ತಿಲ್ಲ. ಇದರ ಮರ್ಮನ ತಿಳಿಯವ್ರು ನನಗೆ ಯಾರು ಹಿಂಗ್ಯಾಕತ್ತ ಅಂತ ತಂದೆ ಮುದುಕ ಆಗಿರ್ತಾರೆ. ಎಲ್ಲ ನಾಯಿಗಳು ಬ್ಯಾಟಿ ಹಿಡಿಯೋದು ಆಗಿರೋದು ಸರಿ ಮಾತಿನ ಕೂತು ಕಬ್ಬಿನ ಸಾಲ ಕೂತು ಅಳ್ತಾವ್ ಕರಿ ಸಿಗಲಿಲ್ಲೋ ಯಪ್ಪ ಅವು ನಾಯಿಗಳು ನಾಡ ಕಾಣ್ತಾ ಹೋಗ್ಯಾನ. ಕರಿ ಹರ್ಕೊಂಡು ಬ್ಯಾಟಿ ಇತ್ಕೊಂಡು ಕರಿ ಮನೆಗೆ ತರ ಅದಕ್ಕೆ ನಾ ಏನು ಬೇಡ್ಕೊಂಡು ಪರಮಾತ್ಮ ಲಘು ಮಾಡಿ ಪೂರ ಹೋಗ್ತಾನೆ ಹಾದ್ಯಾಗ ಪೂರ್ಣಾಥ ಅನುಕೂಲ ಮಾಡಿ. ಯಾಕಂತಂದ್ರೆ ಇವು ಏನು ಸಡ್ಡು ಬಡ್ದು ನಮ್ಮ ಭಾರತ ದೇಶದಾಗ ಮೂರ್ತಿ ಹೋದರೂ ಕೀರ್ತಿ ಇರಬೇಕು. ನೋಡಿ ಮಹಾತ್ಮ ಗಾಂಧೀಜಿ, ವಲ್ಲಭ ಪಟೇಲರು, ಸುಭಾಷ್ ಚಂದ್ರ ಬೋಸರು, ಅನೇಕ ಮಹಾತ್ಮರು ನೋಡಿ ನೀವೇ ನೋಡ್ರಿ. ನೀವು ನಮ್ಮ ಕೂಡ ಬಂದು ಇಟ್ಟಂತ ಹುಡುಗರಾಕಾಗಲಿ ಬರಾಕತ್ತೇನ್ರಿ ನೀವು ಶೇರ್ ನೋಡಿ ಹುಡುಗ ನಿಮ್ಗೆ ಯಾವುದು ಅಂದ್ರೆ ಇನ್ನು ಕರೆ ಮಾಡಿ ಹಿಂಗೆ ಎಲ್ರಿ ಅದೆಲ್ಲ ನೀವು ಯಾರ ಹೊಲ ಯಾರಿಲ್ಲ ಅಂದ್ರಲ್ಲ ನಮ್ಮದ ಐತ್ರಿ ಸ್ವಂತದ. ನಮ್ಮ ಹೆಸರಲ್ಲೇನೋ ತೊಗೊಂಡಿದ್ದೀವಿ ಕೊಂಡು ನಮ್ಮ ಅಪ್ಪಂದಿನ ಹಾಕ್ತಿದ್ದಿಲ್ರಿ. ನಾವು ರೊಕ್ಕ ಕೊಟ್ಟು ಖರೀದಿ ಮಾಡಿಸ್ಕೊಂಡಿದ್ವಿ ಬಾಗಲಕೋಟೆ ಡಿಸ್ಟಿಕ್ದಾಗ 20 ಎಕರೆ ನನ್ನ ಹೆಸರಲ್ಲೇನೋ ಐತ್ರಿ. ಇದು ನಮ್ಮ ಮಕ್ಕಳಿಗೆ ಮಾಡಿಲ್ಲ. ಮತ್ತು ನಂದು ನನಗೆ ಯಾರ ಹೊಲ ಯಾರ ಮನೆ ಅನ್ಬೇಡತ್ತಾರ. ನಂದು ಆಯ್ತಿಲ್ಲ ಹೆಂಗಲ್ಲತ್ತ ನೀವು ನಾವು ಬುದ್ಧಿಲ್ಲ ಯಾವ ಬುದ್ಧಿಲ್ಲ ಅವು ಹುಟ್ಟಲ್ಲ ನಮ್ಮದಾಯ್ತಿಲ್ಲ ಎಲ್ಲ ನಂದು ತಿಳಿಸಿ ನಿಮ್ಮ ಹೆಸರಲ್ಲಿ ಸ್ಟಾಂಪ್ ಇದ್ದಾಗ ನಿಮ್ಮ ಹೆಸರಲ್ಲಿ ಉತ್ತಾರ ಏನ್ ಬೇಕಾ ಸಾಲ ತಗೊಂಡು ರಿಜಿಸ್ಟರ್ ಕಾಚಿರಿ ಹಾಕೊಂಡು ನೊಂದು ಮಾಡಿಸ್ಕೊಂಡು ಬಂದು ಆ ಕುಲಕರ್ಣಿ ಅವ್ರು ನಿಮ್ಗೆಲ್ಲ ಸಲಹೆ ಕೊಟ್ಟಾರ ನಿಮ್ದಪ್ಪ ಅಂತ ಹೇಳಿ ಬರೆದಿಟ್ಟಾರ ಹಚ್ಚಾರಿ ಮತ್ತೆ ನಂದು ಅಲ್ಲ ಹಿಂಗೆ ಎಷ್ಟು ಜನ ನಿಮ್ಮಲ್ಲಿ ಆಗಿ ಹೋಗ ಹೊಲಕ್ಕೆ ಈಗ ನಮ್ಮದ ತಗೊಂಡು ನಾನು ತಗೊಂಡ ನೀನೇ ತಗೊಂಡು ನೀ ಸ್ಥಿರವಾಗಿ ಇರ್ತೀಯಪ್ಪ ಹೊಲ್ದಾಗ. ನಾ ಇರ್ತಕ್ಕ ನಂದು ಇರ್ತಕ್ಕಿಲ್ಲ. ನೀ ಎಲ್ಲಿ ಹೋಗೋದಿ ಹಂಗಾರೆ ಎಲ್ರಿ ನಾ ಇರು ಮಠ ಹತ್ತಿಲ್ಲ. ನೀ ಎಲ್ಲಿವರೆಗೆ ತಿನ್ನಂಗತ್ತ ಮುಂದೆ ಸಾಯಿದ ಗಟ್ಟಿ ಐತ್ರಿ ಯಾರಿಗೂ ನಮ್ಮ ಮಕ್ಕಳಿಗೆ ಅದ್ಯಾರಿಗೆ ನಮ್ಮ ಮಕ್ಕಳಿಗೆ ನಿನ್ನ ಪಾಲ್ ಹೋಗ್ಲಾ ನಮ್ಮ ಮಕ್ಕಳಿಗೆ ಹಾತಿಲ್ಲ. ನಿಮ್ಮ ಮಕ್ಕಳು ನಿನ್ನಂಗಲ್ಲ ಅವರು ಒಂದು ಕಡೆ ದಿನ ಇರ್ತಾರು ಮುಂದೆ ಹೋಗತ್ತಾರು. ಅವ್ರು ಮಾರ್ಗವರ ಸಕರ್ ಬಿಡುವಾರ ಇಲ್ಲ ಹಾಗಿದ್ರು ಇಲ್ಲಿ ಹೆಂಗೆ ನಾವು ಹೋಗ್ಬೇಕಂತಂದ್ರೆ ಈಗ ಒಂದು ಮನ್ಯಾಗ ಬಾಡಿಗೆ ಮನ್ಯಾಗ ಬಾಡಿಗೆ ಹೆಂಗೆ ನಮ್ಮ ಒಂದು ಮನ್ಯಾಗ ಬಾಡಿಗೆ ಆ ಮನಿ ನಿಂದ ನಿಂದೇನದ ಮನಿ ಮತ್ತೆ ಅದು ನಂದ ಈಗ ಖರೆ ಹೌದ ನಿನ್ನ ಮನಿ ನಾ ಒಳಗೆ ಏನೈತಿ ಈಗ ಅದು ಈಗ ತೋರಿಸ್ತಾರೆ ಇದೆ ಈಗ ಯಾರ ಮನೆ ಹತ್ತಾರಿಲ್ರಿ ನಮ್ಮ ಮನೆ ನೀನು ಹೇಳ್ತಿಲ್ಲ ಆ ಮನಿ ನಿಂದಾನೆ ಮನಿ ಯಾವ್ದು ನಿಂದ ಅಂತ ಕೇಳಿದ್ರ ಕೈ ಮಾಡಿ ಎತ್ತಿ ತೋರಿಸ್ತೀವಿ ನನ್ನ ಮನಿ ಅಕಸ್ಮಾತ್ ಮಾನ್ಯ ಆಗಿರ್ತೈತಿ ಆ ಮನಿ ನಿಂದ ಖರೇನ ಆ ಬಿತ್ರ ನಿನಗೆ ನುಕ್ಸಾನ್ ಆಕತ್ತೇನ ಮತ್ತೆ ಕಟ್ಸಾಕ್ ಬರೋ ಮಾಲಕನ ಬರೋ ಹೆಂಗೋ ಮಠ ಅಷ್ಟೇ ಅಂದ ವ್ಯವಹಾರ ಚರಣೆಗೋಸ್ಕರ ಎಲ್ಲ ಮುದುಕಿ ಹೇಳಿ ಮುದುಕಿ ಬರ್ತಿಲ್ಲ ಆದ್ರೂ ನಮ್ಮ ಆಗ್ತೈತಲ್ರಿ ಇದು ಏನ್ ಹೇಳಕೈತಿ ನೋಡಿ ಮುದುಕ ಮಗಳ ಆರಾಮಿಲ್ಲ ಮತ್ತೆ ಟಾಪ್ ಪತ್ತು ಬಿದ್ದು ಅಲ್ಲೇ ಸತ್ತಿಲ್ಲ ನಾಯಿ ಮೇಲೆ ಪುಣ್ಯಾತ್ಮರೇ ಮುದುಕಿ ಗಾಂಧಿ ನೋಡ್ರಿ ಮರಣ ಯಾರಿಗೂ ಬಿಟ್ಟಿಲ್ಲ ಏನ್ರಿ ಮಹಾತ್ಮರ ಮರಣ ಅನ್ನಮಿದ್ದಂಗೆ ಮಹಾತ್ಮರಿಗೆ ಮರಣ ಬತ್ತಂದ್ರೆ ಹೆಚ್ಚು ಸಾಯ್ತಾರ ನಮಗೆ ಮರಣ ಬತ್ತಂದ್ರೆ ಅಯ್ಯೋ ದವಾಖಾನಿಗೆ ಅಯ್ಯೋ ನಾಗಿಂತ ದವಾಖಾನಿಗೆ ಹೋದ ಅದು ಆಯ್ತು ದಂಡ ದವಾಖಾನೆ ಮಹಾತ್ಮರಿಗೆ ಬತ್ತಂದ್ರೆ ಹಿಂಗೆಲ್ಲ ಹೇಳ್ತೀವಿ ಹೋಗಲಿ ಅನ್ನುವಂಥ ಸಾಮರ್ಥ್ಯ ಯಾರಲ್ಲಿ ಇರ್ತದಂದ್ರೆ ತತ್ವಜ್ಞಾನಿಗಳಿಗೆ ಮಾತ್ರ ಅನುಭವಿಗಳಿಗೆ ಮಾತ್ರ ಶರಣರಿಗೆ ಮಾತ್ರ ಮಹಾರಾಜರಿಗೆ ಮಾತ್ರ ನಡ್ರಿ ಹೋಗೋಣ ಕರೆ ಇನ್ನೂ ಅವರು ಯಾರು ಬರಂಗಿಲ್ಲ ಅದಕ್ಕೆ ಒಂದು ಮಾತು ಅಲ್ಲಿ ಮಾಡ್ತೀನಿ ಇನ್ನೊಂದು ಏನು ಅವಸರ ಇದ್ರು
ನಿಮಗೆ ಮಾತು ಕೊಡುನು ನೀವು ಇನ್ನೊಂದು ಮಾತು ನೀವು ಇಷ್ಟಾರ ಇಲ್ಲಿ ಜನ ಕೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆತ್ರಲ್ಲ. ನೀವು ಕಳಿಸಿದಾಗ ಬರ್ತೀವಿ ಇನ್ನು ಸಾಕರ್ ಸತ್ತ ಹೋಯ್ತು. ನೀವು ಯಾವಾಗ ಹಲೋ ಅಂತೇಳಿ ನಮ್ಮ ತಾಯಿಗಳು ಹಚ್ಚಾರಲ್ರಿ ಆವಾಗ ನಿಮ್ಗೆ ಚಿಕ್ಕುಕಾಯಿ, ತೆಂಗಿನ ನೀರು ಕುಡಿಯಾಕ ತೆಂಗಿನಕಾಯಿ, ಮತ್ತು ಪಪ್ಪಳಿಕಾಯಿ, ಮತ್ತು ಪೇರೂರ ಹಣ್ಣು ಏನ್ರಿ ಇನ್ನು ಮಾವಿನಕಾಯಿ ಈಗ ಅಲ್ಲ ಇಷ್ಟೆಲ್ಲ ಈಗ ಶರೀಫ್ ಹೇಳಿದ್ರೆ ಸುಳ್ಳು. ನಮ್ಮಲ್ಲಿ ಒಬ್ಬ ಹುಡುಗ ನಾನು ಪುಣ್ಯಾತ್ ಬೇರೆ ನಮ್ಮ ತೋಟದಾಗ ಇಟ್ಟು ಗಿಡಗಳು ಅದಾವಿಲ್ಲ ಅವ್ನು ಕೇಳಿ ಅವನು ಪುಣ್ಯಾತ್ಮರೇ ಎಲ್ಲರೂ ಪುಣ್ಯಾತ್ಮರೇ ನನಗೆ ದರ್ಶನ ಕೊಟ್ರಿ ನನ್ನ ಭಾಗ್ಯ. ಯಾಕಂತಂದ್ರೆ ನಮ್ಮ ಭಾಗ್ಯ. ಹೌದು, ನಮ್ಮ ಭಾಗ್ಯ ಎಲ್ಲೋ ಇರಲ್ಲ, ಭಾಗ್ಯ ಅಲ್ಲ. ಈಗ ಶಂಕರಪ್ಪರೇ, ಈಗ ಶರೀಫ್ರದು ಕಡಿಕಾಡ್ ಮಡವಳ್ಳಪ್ಪ, ಮಾಲಿಂಗ್ ಮಂಗಿ ಅಷ್ಟೊಂದು ಜನದ ತತ್ವ ಹಾಡ್ತೀರಿ. ಇಷ್ಟು ಹಾಡ್ತಾ ಹಾಡ್ತಾ ನೀವು ತತ್ವ ಕಟ್ಟಿದಂತಲ್ಲ, ಒಂದು ತೆಗೀರಿ. ಸಿಕ್ಕಾಪಟ್ಟೆ ಹುಟ್ಟಿದ್ದ ಹುಡುಗನ ನಾನು ಪುಣ್ಯಾತ್ಮರೇ ಹಾಡುದು ಯಾವಾಗ ಹೇಳ್ಯಾರ ಹಾಡುದು ಯಾವಾಗ ಹೇಳ್ಯಾರತ್ ನಮ್ಗೆ ಅವಳೋಕೆ ಆಗುದಿಲ್ಲ. ನಾ ಯಾಕೆ ಹಿಂಗೆ ಒಳ್ಳೆತೇನೆ ಅಂತಂದ್ರೆ ವಾದದ್ದು ಹೊರಮನೆ ಬರಲಾಕಿಲ್ಲ ಅಂದ್ರೆ ಏನಕ್ಕೆ ಬರಂಗಿಲ್ಲ. ಯಾ ಗಾಳಿ ನಮ್ಮ ಮನಿದಾರ ಅದಕ್ಕೆ ಪುಣ್ಯಾತ್ಮರೇ ಸೇಕರಿಸಬೇಕು. ಹೇಳ್ರಿ ಹುಳವನ್ನೇ ಸಾವುವುದು, ಕಟ್ಟಿದ ಮಣಿ ಒಮ್ಮೆ ಬೀಳುವುದು, ಸೃಷ್ಟಿಯ ನೇಮವಿದು ಎಲ್ಲೋ ಮಾನವ, ಸೃಷ್ಟಿಯ ನೇಮವಿದು ಇದು ಸ್ಥಿರವೆಂದು ತಿಳಿದಲ್ಲೊಂಬೆ, ಅಸ್ಥಿರ ರಚನೆಗೆ ನಂಬಿ ಇದು ಸ್ಥಿರವೆಂದು ತಿಳಿದಲ್ಲೊಂಬೆ. ಈ ಘಟವು ಗಾಳಿಪಟವು, ಈ ಘಟವು ಗಾಳಿಪಟವು, ಈ ಘಟವು ಗಾಳಿಪಟವು, ಗಾಳಿಪಟವು ಕೊನೆಗೆ ಎಲ್ಲೋ ಮಾನವ. ಮಾಯಾ ಮರವೇನೊಳಗ ಬಿದ್ದು ಮರತೆ ತಮ್ಮ ಈ ಸುಖವು ಬಲು ದುಃಖವು, ಈ ಸುಖವು ಬಲು ದುಃಖವು, ಬಲು ದುಃಖವು ಕೊನೆಗೆ ಎಲ್ಲೋ ಮಾನವ. ಕಟ್ಟಿ ಗುರುವಿನ ಪಾದವಲ್ಲಿ ನಂದಿ ಕಡಿ ಜನ್ಮ ಮುಕ್ತಿ ಪಡಿತಮ್ಮ, ಕಡಿ ಜನ್ಮ ಮುಕ್ತಿ ಪಡಿತಮ್ಮ, ಪಡಿತಮ್ಮ ಕೊನೆಗೆ ಮಾನ.
ಶಿಷ್ಯ ಕೈ ಬೀಸ ಅವನ ಶಿಷ್ಯ ಕೈ ಬೀಸ ಹೇಳಿದವ ಹೇಳೋ ಶಂಕರಪ್ಪ ಅವರೇ ಇಟ್ಕೊಳ್ಳಿ. ಈಗ ನೀವು ಈಗ ಹಾಡ್ತಾ ಇದ್ದೀರಿ, ಹಿಂದಿ ಹಾಡೋಕೆ ಬಂದ್ರೆ ನಿಮಗೆ ಏನು ಕೊಡ್ತಿದ್ರು? ಈಗ ಎಷ್ಟು ಕೊಡ್ತಾರೆ ಒಂದು ತಂಡ ಹಾಡಕ್ಕೆ ಹೋದ್ರೆ ನೀವು? ಈಗ ಕೊಡಲು ಕಾಣಿಕೆನೇ ಬೇರೆ ರೀ. ಹಾಂ, ನಾವೇನು ಹೇಳಿರೋದಿಲ್ಲ ಬಿಡುದಿಲ್ಲ. 50,000 ರೂಪಾಯಿ ಕೊಡ್ತಾರೆ. ಮೊನ್ನೆ ಹೈದರಾಬಾದ್ ನೋಡ್ರಿ ಪಾಕಿಸ್ತಾನ ಹಾಕಿ ಯಾಕಪ್ಪ ಇಷ್ಟು ನಮ್ಗೆ ಅಜ್ಜಿ ಹಾಕೈತಿ ಇಲ್ಲಪ್ಪ ನಿನ್ನ ಮೆಚ್ಚಿ ನಾವು ಕೊಟ್ಟಿದ್ದೀವಪ್ಪ ಮುತ್ಯ ಹುಡ್ಯಾಗ ಹಾಕಿಬಿಟ್ಟು 50,000 ಭಾಳ ಹಿಂದರಿ ಹೋಗಿ ಹೊತ್ನ್ಯಾಗ ಒಂದು ಕಾಯಿ ಹೊಳಕ ಊಟ ಮಾಡ್ತೀಯ ಮುತ್ಯ ನೋಡ್ರಿ ಹಂಗಾರೆ ಸತ್ಕ ನಮ್ಗೆ ಅನ್ನ ಸಾರ ಬಡ್ದು ಹತ್ತು ಊಟ ಮಾಡಿಸ್ತೀನಿ ಬರ್ತಾ ಪ್ರಸಾದ ಕೊಡ್ತು. ಊಟ ಮಾಡ್ಕೊಂಡು ನಾವೆಲ್ಲ 5-6 ಮಂದಿ ಕೂರಿಸಿ ನಾವು ಹೋಗ್ಬೇಕು ಏನು ಕೊಡಬೇಕು? ಕಾಯಿ ಹೊಳಕ್ಕೆ ಆದ್ರೆ ಹೊತ್ತಿಗೆ ಹೂವು ಪ್ರಸಾದ ಮತ್ತೆ ಬರ್ತಾ ಹಾಕಿರಾಕ್ಬಿಟ್ಟ ಅಂತ ಇತ್ತು. ಆಗಿನ ಐಶ್ವರ್ಯ ಈಗ ಜನ ಕೇಳಬೇಕು ನೋಡಬೇಕು. ಆಹಾ ಭಜನೆ ಮಾಡಲು ಬಂದಿರೋ ಸುಜನರೆಲ್ಲರೂ ಕೂಡಿ ಕುಜನ ಸಂಘವ ದೂರ ಮಾಡಿ ಸದ್ಭಕ್ತಿಯಿಂದ ಭಜನೆ ಮಾಡಲು ಬಂದಿರು. ಇದರ ಫಸ್ಟ್ ಪದ ಹಾಕಿದ್ವಿ ಮಂದಿ. ನಾವು ಭಜನೆ ಕೇಳಬೇಕು ಮಾಡೋ ಭಜನೆ ಪರಿಶುದ್ಧ ಭಾವನೆಯಿಂದ ಬರ್ಬರ್ತಾ ₹1 ಮ್ಯಾಲ ಒಂದು ಪಾವು ಅದಕ್ಕೆ ಜೋಡು ಮಾಡಿಕೊಡ. 1,000 ರೂಪಾಯಿ ಕೊಡ್ತೀವಿ. 1,000 ರೂಪಾಯಿ ಕೆಸರುಗೊಪ್ಪ ಅಂದ್ರಿಂದ ನೋಡ್ರಿ. ನಾವು ಯಾವ್ರು ಅಂದ್ರೆ ಮುಗೋಳ, ಜಂತುಕೊಪ್ಪ, ಸೌರನಾಯಿ, ಮಲ್ಲಾಪುರ, ಮಂಟ್ರು, ಬೂದ್ನಿ, ಚಿರೋಡು, ಮಾನಪುರ, ಮುದ್ದಾಯಿ, ವೀರಾಪುರ, ಸಾಗಾನೆ, ಬಿಸಿನಾಳ್, ಕೆಸರುಗೊಪ್ಪ, ಬೂದ್ನಿ, ಮುಂದೆ ಲೋಕಾಪುರ, ಲಕ್ಷಾಂತ, ಜಾಡ್ರೊಟ್ಟೆ, ಬೇಡ್ರೊಟ್ಟೆ, ಕಲ್ಸಿಗೆ, ನಾಗನಾಪುರ, ಕುಂದಾಪುರ, ಹೆಬ್ಬಾಳ್, ಚಿತ್ರಬಂಧಪುರ, ಬಟ್ನೂರು, ಮುನ್ನೂರು, ಜನ ನೋಡ್ರಿ ಇಷ್ಟು ಊರು ಬರ್ತಿದ್ದೀವಿ ಪುಣ್ಯಾತ್ಮನೆ. ಅಲ್ಲೆಲ್ಲ ಜನರು ನನ್ನ ಭಾಳ ಪ್ರೇಮಸ್ಥ ನಿಮ್ಮಲ್ಲಿ ನಮ್ಮ ಸಾಹೇಬರು ನನ್ನ ಪ್ರೀತಿಯಿಂದ ಕಂಡು ನನಗೆಲ್ಲ ಆಧಾರ ಸಮಾರಂಭ ಮಾಡಿ ಅವರು ನಾಗೇಗೌಡರು ಆ ದಾರಿ ಕೊಟ್ಟಾರ, ತಿಮ್ಮೇಗೌಡರು ಮುಂದುವರ್ಸ್ಯಾರ, ಆದಿತ್ಯ ಅವರು ಇದಕ್ಕೆ ಬಲ ಕೊಟ್ಟಾರ. ನಾವು ನಿಮ್ಮ ಹತ್ರಕ್ಕೆ ನಿಂತೀವಿ. ಈಗ ಇನ್ನಿಷ್ಟು ನಿಮಗೆಲ್ಲರಿಗೂ ಈ ನಗರದ ಎಲ್ಲ ನನ್ನ ಮಹಾನುಭಾವರಿಗೂ ತುಂಬ ಭಗವಂತ ಅವರಿಗೆ ಐಶ್ವರ್ಯ ನೋಡು, ನಿಮ್ಮ ಮೇಲೆ ಪ್ರೀತಿಗೆ ಅವರು ದೇವಗಡ ಸಿರಿಧಾನ್ಯ ಅಂತೇಳಿ ಸಿರಿಧಾನ್ಯ ಬೆಳೆದಿದ್ದಾರೆ. ಆ ಸಿರಿಧಾನ್ಯ ಎಲ್ಲ ಬನ್ನಿ ನೀವು. ವಾಸು ಅವರು ಅವ್ರ ಪ್ರೀತಿಗೆ ನಿಮ್ಮ ಹಾಡಿಗೆ ತಲೆದೂಗಿ ಮನಸ್ಸು ಕೈಗೆ ಈ ಫಲ ತಂದು ಕೊಡ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಒಂದು ಸ್ಪೂನ್ ಮುಂದೆ ನಿಂತ್ಕೊಡಿ. ವಸಣ್ಣರ ತುಂಬಾ ಚೆನ್ನಾಗಿರ್ತದೆ. ಯಾರಾದರೂ ಅವ್ರ ಮೇಲೆ ಇನ್ನೇನಾದ್ರು ಕೇಳುವಂಥ ಸಂದರ್ಭ ಇದ್ರೆ, ಆದರೆ ನಿಮ್ಮ ಸೂಚನೆಗೆ ನಾಳೆ ಭಾನುವಾರ ಕಾರ್ಯಕ್ರಮದಲ್ಲಿ ಅವ್ರು ಹಾಡ್ತಾರೆ ಇಡೀ ದಿವಸ. ನಿಮ್ಗೆ ಮತ್ತೆ ಯಾರಾದರೂ ಕೇಳಬೇಕು ಅನ್ನೋರಿಗೆ ನೋಡ್ರಿ ನಿಮಗೆ ಹೇಳಂದ್ರೆ ಸನ್ನಿಧಾನ ಹಾಗಲ್ಲ ಬಂದು ನಾವು ಹಾಡ್ತೀವಿ, ನಿಮ್ಮನ್ನು ನೋಡ್ತೀವಿ ಅಂದ್ರೆ ಭಾಳ ದೂರ ಹಾಗೆ. ಯಾಕಂತಂದ್ರೆ ಎಲ್ಲ ಅವಯವಗಳು ಸಡ್ಲಾಗ್ಯಾವು. ನೋಡ್ರಿ ಏನು ನಮಗೆ ಭಾಗ್ಯ ಆಗೈತಿ. ನಾಳೆ ಒಂದಿನ ನಮಗೆ ಪ್ರೋಗ್ರಾಮ್ ಕೊಡುತ್ತೆ ಸಾಹೇಬರು, ನಮ್ಗೆ ಅನುವು ಮಾಡಿ ಕೊಡ್ತಾರೆ. ಪುಣ್ಯಾತ್ಮ ಇದಕ್ಕಿಂತಲೂ ಹೆಚ್ಚಿನ ಜನರು ಕೊಡ್ಕೊಂಡು ನಮಗೆ ಏನೋ ದುಡ್ಡು ಕೊಡ್ತಾರಿ, ಏನು ಕೊಡ್ತಾರಿ. ನೀವು ಬಂದಾಗ ಸುಮ್ಮನೆ ಮಾಡಿರ ₹1 ಕೋಟಿ ನಮಗೆ ಕೊಟ್ಟು ನಾಳಿನ ಜನ ಹೆಚ್ಚು ಜನ ಇರಲಿ ಇಲ್ಲದೆ ಹೋಗ್ಲಿ, ಈ ಗಿಡ ಮರ ನಾಗೇಗೌಡರು ಎಲ್ಲ ಕೇಳ್ತಿರ್ತಾರೆ. ಆಗ್ಲಲ್ಲ ಪುಣ್ಯಾತ್ಮೆ ಅವೆಲ್ಲರೂ ಮತ್ತೆ ಬಂದು ನಾಳಿಂದ ಶಂಕರಪ್ಪರ ನಿಮ್ ದಮ್ಮಡಿ ಹೊಡೆದೋಗ್ಲಿಲ್ವಾ? ನಿಮ್ ಕೈ ನೋವು ಬರ್ಲಿಲ್ವಾ? ಭಗವಂತನಿಗಿನ್ನ ಬೇಜಾರಾಗಿಲ್ವಾ?
ಆಗ್ಲಿ ಇನ್ನೇನಾರು ಕೇಳೋವಂಥದ್ದಿದ್ರೆ ಅಥವಾ ಮಂಗಳದ ಒಂದು ಹಾಡನ್ನ ಹಾಡ್ತಾರೆ, ಕಾಣಿಕೆ ಕೊಟ್ಟವ್ರನ್ನ ಹೇಳಿ. ಆತ್ಮೀಯರೇ, ನಮ್ಮೂರಿನವರಾಗಿರ್ತಕ್ಕಂಥ ಇಲ್ಲಿ ಒಬ್ಬ ಬಾಲಕ ಹಾಂ, ತಮ್ಮ ಹೆಸರೇನ್ರಿ? ಮಾದೇವಪ್ಪ ನನ್ನ ನಾವಿಯವರು ಇಲ್ಲಿ ಎಲ್ಲ ಜನರಿಗೆ ಒಂದು ಪ್ರೇಮಸ್ಥ ಅಂದ್ರೆ ಅವ್ರಿಗೆ ಭಾಳ. ನಮ್ಗೆ ಇಲ್ಲಿ ಎಲ್ಲ ಮಹಾತ್ಮರು ಅವ್ರವ್ರಿಗೆ ಕೊಟ್ಟಂಥ ಅಲ್ಲಿ ಗುರುಗಳಿಗೆ ಕೊಟ್ಟಂಥದ್ದು ಅವರು ಮನೆಯಾಗ ತಂದಿರ್ತಾರೆ, ಆ ಊರಿಗೆ ಹಾಕ್ತಾರೆ ನೋಡ್ರಿ ಆ ಶಾಲುಗಳನ್ನು. ಆ ಗುರುಗಳು ಕೊಟ್ಟಂಥ ಶಾಲ ಒಂದು 100 ದೋಣೆ ಶಾಲ ಎಲ್ಲ ನಮ್ಮ ಕಲಾವಿದರಿಗೆ ವರ್ಷಕ್ಕೊಮ್ಮೆ ಶಿವರಾತ್ರಿ ಕೊಡ್ತಾನೆ. ಅವನು ಈ ಊರ್ದನ ಈ ನಗರದನ ಅಲ್ಲಿ ಹೊಂತಾನೆ ಪುಣ್ಯಾತ್ಮರಿ. ಅಷ್ಟಲ್ಲ, ಈಗಾದರೂ ಕೂಡ ಪುಣ್ಯಾತ್ಮ ತಾನು ಸಣ್ಣ ಬಾಲಕನಿದ್ದು ಚಿಕ್ಕ ಬಾಲಕನಿದ್ದು ಶಾಲೆಯ ಒಬ್ಬ ವಿದ್ಯಾರ್ಥಿ ಇದ್ದು ನಮಗೆ ಈ ಕಲಾವಿದರಿಗೆ 101 ರೂಪಾಯಿ ಆಶೀರ್ವಾದ ಮಾಡಿದ್ದಾನೆ. ಬಾಲಕನಿಗೆ ಸರಸ್ವತಿ ತಾಯಿ ಮಾತೆ ಇನ್ನಿಷ್ಟು ಬಹಳ ವಿದ್ಯಾವಿದ್ಯೆಯಲ್ಲಿ ಮುಂದುವರೆದು ಜಗತ್ತಿಗೆ ಅಮರ ಆಗಲಿ ಅಂತ ಬೇಡ್ಕೋತಾ 101 ರೂಪಾಯಿ ಆಶೀರ್ವಾದ ಬರ್ತೀನಿ. ನನಗೆ ಆನಂದ ಆಗುವ ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ, ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ, ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಅರಿವಿನ ಜನ್ಮ ತಾನೇ ಇದ್ದು ತನ್ನನ್ನೇ ಮರೆತದ, ಅರಿವಿನ ಜನ್ಮ ತಾನೇ ಇದ್ದು ತನ್ನನ್ನೇ ಮರೆತದ. ತನ್ನ ಅರಿವು ತಿಳಿಯದೆ ಮರವಿನೋಳು ತಾನೇ ಬಿದ್ದದ, ತನ್ನ ಅರಿವು ತಿಳಿಯದೆ ಮರವಿನೋಳು ತಾನೇ ಬಿದ್ದದ. ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ, ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಜ್ಞಾನವೆಂಬ ತುಮಕ ಇದಕ್ಕ ಮುಂಬತ್ತಿ ಆಗ್ಯದ, ಜ್ಞಾನವೆಂಬ ತುಮಕ ಇದಕ್ಕ ಮುಂಬತ್ತಿ ಆಗ್ಯದ. ತನ್ನ ಅಜ್ಞಾನೆಂಬ ಕೊಳ್ಳಿಯಿಂದ ತಾನೇ ಸುಟ್ಟದ, ತನ್ನ ಅಜ್ಞಾನೆಂಬ ಕೊಳ್ಳಿಯಿಂದ ತಾನೇ ಸುಟ್ಟದ. ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ, ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ. ವೇದಶಾಸ್ತ್ರ ಆಗಮ ಪುರಾಣ ಓದಿ ಹೇಳ್ತದ, ವೇದಶಾಸ್ತ್ರ ಆಗಮ ಪುರಾಣ ಓದಿ ಹೇಳ್ತದ. ಇದು ರಾತ್ರಿ ಕಂಡ ಭಾವಿ ಇದು ಹಗಲೇ ಬೀಳ್ತದ, ಇದು ರಾತ್ರಿ ಕಂಡ ಭಾವಿ ಇದು ಹಗಲೇ ಬೀಳ್ತದ. ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ, ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಗಂಡ ಕುಡಿದು ಕಂಡ ಪ್ಯಾವುದು ಭಂಡ ಮಾಡ್ಯದ, ಕಂಡ ಕುಡಿದು ಕಂಡ ತಿಂದು ಬಂಡ ಮಾಡ್ಯದ. ಕಂಡ ಕುಡಿದು ಕಂಡ ತಿಂದು ಬಂಡ ಮಾಡ್ಯದ. ನಮ್ಮ ಪುಂಡ ಮಾಂತೇಶನ ಕಂಡು ಬೆಂದಾಗ್ಯದ, ನಮ್ಮ ಪುಂಡ ಮಾಂತೇಶನ ಕಂಡು ಬೆಂದಾಗ್ಯದ. ಎಂತ ಮಾನವ
ಮಾನವ ಜನ್ಮ ಇದು ಮಾಯಿಗೆ ಸೋತದ, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಅರಿವಿನ ಜನ್ಮ ತಾನೇ ಇದ್ದು ತನ್ನನ್ನೇ ಮರೆತದ, ಅರಿವಿನ ಜನ್ಮ ತಾನೇ ಇದ್ದು ತನ್ನನ್ನೇ ಮರೆತದ. ತನ್ನ ಅರಿವು ತಿಳಿಯದೆ ಮರವಿನೋಳು ತಾನೇ ಬಿದ್ದದ, ತನ್ನ ಅರಿವು ತಿಳಿಯದೆ ಮರವಿನೋಳು ತಾನೇ ಬಿದ್ದದ. ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ, ಎಂಥ ಮಾನವ ಜನ್ಮ ಇದು, ಎಂಥ ಮಾನವ ಜನ್ಮ ಇದು, ಎಂಥ ಮಾನವ ಜನ್ಮ ಇದು ಮಾಯಿಗೆ ಸೋತದ. ಸರ್ವರಿಗಾಗಲಿ ಮಂಗಲ, ಸರ್ವರಿಗಾಗಲಿ ಮಂಗಲ. ಪ್ರಣವಕ್ಕೆ ಮಂಗಲ, ಪ್ರಥಮದಿ ಮಂಗಲ, ಪ್ರಣವಕ್ಕೆ ಮಂಗಲ, ಪ್ರಥಮದಿ ಮಂಗಲ. ಪ್ರಣವ ಕೋನೆಗೆ ಮಂಗಲ, ಪ್ರಣವ ಪಂಚಾಕ್ಷರಿ ರೂಪಿಗೆ ಮಂಗಲ, ಪ್ರಣವ ಪಂಚಾಕ್ಷರಿ ರೂಪಿಗೆ ಮಂಗಲ. ಪ್ರಣವ ಸುನಾದಿಗೆ ಮಂಗಲ, ಸರ್ವರಿಗಾಗಲಿ ಮಂಗಲ, ಸರ್ವರಿಗಾಗಲಿ ಮಂಗಲ. ಗುರುವಿಗೆ ಮಂಗಲ, ಶಿಷ್ಯಗೆ ಮಂಗಲ, ಗುರುವಿಗೆ ಮಂಗಲ, ಶಿಷ್ಯಗೆ ಮಂಗಲ. ಹರಗುರು ಭಕ್ತರಿಗೆ ಮಂಗಲ, ಹರಿಹರ ಬ್ರಹ್ಮಾದಿಗಳಿಗೆ ಮಂಗಲ, ಹರಿಹರ ಬ್ರಹ್ಮಾದಿಗಳಿಗೆ ಮಂಗಲ. ಹಿರಿಯ ಕಿರಿಯರಿಗೆ ಮಂಗಲ, ಹಿರಿಯ ಕಿರಿಯರಿಗೆ ಮಂಗಲ, ಸರ್ವರಿಗಾಗಲಿ. ವಿಶ್ವಧಾರೆಗೆ ವಿಶ್ವ ಕುಟುಂಬಿಗೆ, ವಿಶ್ವಧಾರೆಗೆ ವಿಶ್ವ ಕುಟುಂಬಿಗೆ, ವಿಶ್ವೋಧರನಿಗೆ ಮಂಗಲ. ವಿಶ್ವಕ್ಕೆ ಮಿತ್ರಗೆ, ವಿಶ್ವಕ್ಕೆ ಸಾಕ್ಷಿಗೆ, ವಿಶ್ವಕ್ಕೆ ಮಿತ್ರಗೆ, ವಿಶ್ವಕ್ಕೆ ಸಾಕ್ಷಿಗೆ, ವಿಶ್ವಂಬರನಿಗೆ ಮಂಗಲ, ವಿಶ್ವಂಬರನಿಗೆ ಮಂಗಲ. ವೇದಕ್ಕೆ ಮಂಗಲ, ಶಾಸ್ತ್ರಕ್ಕೆ ಮಂಗಲ, ವೇದಕ್ಕೆ ಮಂಗಲ, ಶಾಸ್ತ್ರಕ್ಕೆ ಮಂಗಲ. ಆದಿಪುರಾಣಕ್ಕೆ ಮಂಗಲ, ಕೋದಿಗೆ ಕುಹಕಿಗೆ ಕಪಟಿಗೆ ಮಂಗಲ, ಕೋದಿಗೆ ಕುಹಕಿಗೆ ಕಪಟಿಗೆ ಮಂಗಲ. ಸಾಧು ಸಜ್ಜನರಿಗೆ ಮಂಗಲ, ಸಾಧು ಸಜ್ಜನರಿಗೆ ಮಂಗಲ, ಸರ್ವರಿಗಾಗಲಿ. ನಿತ್ಯಗೆ ಮುಕ್ತಗೆ ಸತ್ಯಗೆ ಮಂಗಲ, ನಿತ್ಯಗೆ ಮುಕ್ತಗೆ ಸತ್ಯಗೆ ಮಂಗಲ. ಪ್ರತ್ಯಗಾತ್ಮನಿಗೆ ಮಂಗಲ, ನಿತ್ಯ
ನಿತ್ಯವು ಗುರು ಮಹಾಲಿಂಗಗೆ ಮಂಗಲ ನಿತ್ಯವು ಗುರು ಮಹಾಲಿಂಗಗೆ ಮಂಗಲ ಸತ್ಯಚಿತ್ತು ಬಗೆ ಮಂಗಲ ಸತ್ಯಚಿತ್ತು ಬಗೆ ಮಂಗಲ ಪ್ರಣವಕ್ಕೆ ಮಂಗಲ ಪ್ರಥಮದಿ ಮಂಗಲ ಪ್ರಣವಕ್ಕೆ ಮಂಗಲ ಪ್ರಥಮದಿ ಮಂಗಲ ಪ್ರಣವ ಕೋನೆಗೆ ಮಂಗಲ ಪ್ರಣವ ಪಂಚಾಕ್ಷರಿ ರೂಪಿಗೆ ಮಂಗಲ ಪ್ರಣವ ಪಂಚಾಕ್ಷರಿ ರೂಪಿಗೆ ಮಂಗಲ ಪ್ರಣವ ಕೋನೆಗೆ ಮಂಗಲ ಪ್ರಣವ ಕೋನೆಗೆ ಮಂಗಲ ಸರ್ವರಿಗಾಗಲಿ ಮಂಗಲ ಸರ್ವರಿಗಾಗಲಿ 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 ಮಂಗಲ ಹಾಡು ಈ ಧರೆಯ ಭೋಗವನಿಗೆ ವರಮೋಕ್ಷ ಪಡೆಯಲು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಪಡೆಯಲು ಬರ್ತೀರಾ ಇಲ್ಲೇ ಇರ್ತೀರಾ ನೀವು ಬರ್ತೀರಾ ಇಲ್ಲೇ ಧರೆಯ ಭೋಗವನಿಗೆ ಎಲ್ಲ ದುಃಖವನಿಗೆ ವರಮೋಕ್ಷ ಪಡೆಯಲು ಬರ್ತೀರಾ